ನೇರವಾಗಿ ವಿಷಯಕ್ಕೆ ಬರ್ತೇನೆ. ಸಮಯದ ಅಭಾವ ಇರುವುದರಿಂದ ಮತ್ತು ಆದಷ್ಟು ಚುರುಕಾಗಿ ನನ್ನ ಮಾತನ್ನು ಆಡಬೇಕು ಅಂತ ನಾನು ನಿರ್ಧರಿಸಿಕೊಂಡಿದ್ದೇನೆ. ಆದ್ದರಿಂದ ನನ್ನ ಮಾತುಕತೆಯನ್ನು 5 ಭಾಗಗಳಾಗಿ ವಿಂಗಡಿಸಿಕೊಂಡಿದ್ದೇನೆ. 5 ಪಾರ್ಟ್ಗಳಿರ್ತವೆ. ಮೊದಲನೇದು ವೈಯಕ್ತಿಕವಾದ ಮಾತಿನಿಂದ ಶುರು ಮಾಡ್ತೇನೆ. ಆಮೇಲೆ ನಿತ್ಯಾನಂದರ ಪುಸ್ತಕವನ್ನು ಕುರಿತು 1-2 ಮಾತು, ನನಗೆ ವಹಿಸಿದ ವಿಷಯವನ್ನು ಕುರಿತು ಅದರ ಶೀರ್ಷಿಕೆಯನ್ನು ಕುರಿತು 1-2 ಮಾತು, ಮತ್ತು ನಾನು ಒಂದು ಶೀರ್ಷಿಕೆ ಕೊಟ್ಕೊಂಡಿದ್ದೆ ಅದನ್ನು ಕುರಿತು 1-2 ಮಾತು. ಆಮೇಲೆ ವಿಷಯದ ಸಂಕೀರ್ಣತೆ, ಅದರ ಜಟಿಲತೆ ಮತ್ತು ಅದರ ಸೂಕ್ಷ್ಮಗಳನ್ನು ಕುರಿತ ಕೆಲವು ಮಾತನ್ನು, ಅದು ಬಹಳ ಮುಖ್ಯವಾದ ಮಾತು. ಅದಾದ ಮೇಲೆ ಇನ್ನು ಆಗಬೇಕಾದ ಕೆಲಸ ಏನು, ಈಗ ಮಾತ್ರ ಅಲ್ಲ, ಇಷ್ಟು ದಶಕಗಳ ಕಾಲ ಆಗದೇನೆ ಉಳಿದು ಹೋದಂಥ ಕೆಲಸ ಏನು ಆಗಬೇಕಾಗಿದೆ ಅನ್ನೋದನ್ನು ಕುರಿತು ಒಂದಷ್ಟು ಮಾತು. ಹೀಗೆ ಇವು 5 ಭಾಗಗಳಾಗಿರ್ತವೆ. ವೈಯಕ್ತಿಕವಾಗಿ ಹೆಚ್ಚಿನ ಜನರಿಗೆ ಗೊತ್ತಿರಬಹುದಾದಂತೆ ವೃತ್ತಿಯಲ್ಲಿ ನಾನು ರಂಗ ನಿರ್ದೇಶಕ ಆಗಿದ್ದೆ. ಈಗ ಪೂರ್ಣಾವಧಿ ಲೇಖಕ. ಮೊದಲಿಂದಲೂ ಬರ್ಕೊಂಡು ಬರ್ತಾ ಇದ್ದೆ, ಪೂರ್ಣಾವಧಿ ಲೇಖಕನಾಗಿದ್ದೇನೆ. ಮೊದಲಿಂದಲೂ ಬರ್ಕೊಂಡು ಬರ್ತಾ ಇದ್ದೆ ನಾನು, ಪರವಾಗಿಲ್ವ. ಅಲ್ಲದೆ ನಾನು 36 ವರ್ಷಗಳ ಹಿಂದೆ ಇದೇ ನೆಲೆಯ ಒಬ್ಬ ಹೆಣ್ಮಗಳನ್ನು ಮದುವೆಯಾಗಿ ಈ ಭಾಗದ ಅಳಿಯನೂ ಆದೆ. ಅದಕ್ಕೆ ಮುಂಚೆಯೂ ಮತ್ತು ಅದಾದ ಮೇಲೆಯೂ ನನಗೆ ಬಹಳ ಗಾಢವಾಗಿ ಅನುಭವಕ್ಕೆ ಬರಲಿಕ್ಕೆ ಶುರುವಾಯಿತು. ಯಾವುದು ಅಂದರೆ, ನಾವು ಇವತ್ತು ಯಾವುದನ್ನು ಚರ್ಚೆ ಮಾಡ್ತಿದ್ದೇವೋ, ಕೋಮುವಾದ, ಕೋಮುದ್ವೇಷ ಬಹಳ ಆಳವಾಗಿ ಕಲಕಲಿಕ್ಕೆ ಶುರುವಾಯಿತು. ಈಗ್ಗೆ ಸರಿಯಾಗಿ 31 ವರ್ಷಗಳ ಹಿಂದೆ ನಾನು ನೀನಾಸಂ ತಿರುಗಾಟಕ್ಕೆ ಪ್ರತಿಮಾ ನಾಟಕ, ಭಾಸನ ಪ್ರತಿಮಾ ನಾಟಕ ಅದನ್ನು ಆಡಿಸಿದಾಗ, ಅದು ರಾಮಾಯಣದ ಕಥೆಯ ಹಂದರ ಇರುವಂಥದ್ದು. ಭಾಸ ಅದನ್ನು ಅನೇಕ ರೀತಿಗಳಲ್ಲಿ ಬದಲಾಯಿಸಿದ್ದಾನೆ, ಹಲವು ರೀತಿಗಳಲ್ಲಿ ಬದಲಾಯಿಸಿದ್ದಾನೆ. ಆ ನಾಟಕ ನಾಡನ್ನು ಸುತ್ತುತ್ತಾ ಮಂಗಳೂರಿಗೆ, ಕರಾವಳಿಗೆ ಬಂದಾಗ ನಾನು ಮುದ್ದಾಂ ಇಲ್ಲಿ ಇದ್ದೆ. ಕಾರಣ, ನನಗೆ ಹೆದರಿಕೆ ಇತ್ತು. ಯಾಕೆಂದರೆ ಜವಾಬ್ದಾರಿ ನನ್ನದು, ಅವರು ನಟರ ಮೇಲೆ ಹಲ್ಲೆ ಆಗಬಾರದು ಅನ್ನೋ ಕಾರಣಕ್ಕೆ. ಯಾಕೆಂದರೆ ಅದು ಸಂಪೂರ್ಣವಾಗಿ, ಆ ನಾಟಕ ಶುರು ಆದದ್ದು ಸಾಧ್ವಿ ರಿತಂಭ್ರ ಅಂತ ಒಬ್ಬಾಕೆ ಇದ್ದಾಳೆ, ಈಗಲೂ ಇದ್ದಾಳೆ, ಆಗ ಚಿಕ್ಕವಳಾಗಿದ್ದಳು. ಎಂಥ ವಿಷಪೂರಿತವಾಗಿರುವಂಥ ಭಾಷಣಗಳನ್ನು ಆಕೆ ಆ ಅಯೋಧ್ಯೆಯ ರಾಮಮಂದಿರ ಚಳವಳಿಯ ಬಗ್ಗೆ ಮಾಡ್ತಾ ಇದ್ಲು ಅನ್ನೋದು ಅದರ ನಾಟಕ ಶುರುವಾಗೋದು ಅದರ ಕ್ಯಾಸೆಟ್ಟಿಂದ. ಇಡೀ ತಂಡ ಅದರ ವಿರುದ್ಧ ಬಂಡೇಳ್ತದೆ. ಬಂಡೆದ್ದು ನಾವು ನಮ್ಮ ರಾಮನನ್ನು ಕಟ್ಟಿಕೊಳ್ತೀವಿ ಅಂತ ಹೊರಡ್ತದೆ. ಅದಕ್ಕೆ ಇನ್ನೊಂದು ರಾಮನನ್ನು ಕಟ್ಟಿಕೊಳ್ಳೋದು ಪ್ರತಿಮಾ ನಾಟಕ. ನಿಜವಾಗಲೂ ಬೇರೆ ಥರ ಇವತ್ತಿನ ಕಾಲಕ್ಕೆ, ಮತ್ತು ಇವತ್ತಿನ ಕಾಲಕ್ಕೆ ಅಲ್ಲದಿದ್ದರೂ ಆ ರಾಮ ಅಂತೂ ಅಲ್ಲ ಅನ್ನೋದನ್ನು ಹೇಳಲಿಕ್ಕೆ ಹೊರಟದ್ದು. ಕಟ್ಟ ಕಡೆಯಲ್ಲಿ ಎಲ್ಲ ಮುಗಿದು ನಾಟಕ, ಕಟ್ಟ ಕಡೆಯ ಕ್ಷಣದಲ್ಲಿ ಮತ್ತೆ ಅದರ ಕ್ಯಾಸೆಟ್ನ ದನಿ ಬಂದಾಗ, ಅವಳ ಧ್ವನಿ, ಆ್ಯಕ್ಚುಯಲ್ ಧ್ವನಿ ಅದು ಮೊಳಗುತ್ತದೆ. ಮೊಳಗಿದಾಗ ರಾಮನೇ ಬಂಡೆ ಹೇಳ್ತಾನೆ ಅದರ ವಿರುದ್ಧ. ರಾಮ ಬಂಡೆದ್ದು ಹೀಗಲ್ಲ ಅನ್ನೋದನ್ನು ತೋರಿಸಿ, ಆ ನಂತರ ಕನಕದಾಸರ ಒಂದು ಹಾಡಿನಿಂದ ಅದು ಕೊನೆಗೊಳ್ತದೆ ನಾಟಕ. ಹೀಗೆ ಇತ್ತು ಅದು ಸಂಸ್ಕೃತ ನಾಟಕ. ಅದರಲ್ಲಿ ಭರತನಿಗೆ ಪ್ಯಾಂಟ್ ಹಾಕಿದ್ದೇನೆ, ಶೂಸ್ ಹಾಕಿದ್ದೇನೆ, ರಾಮ ಪೈಜಾಮದಲ್ಲಿದ್ದ, ಸೀತೆ ಮತ್ತೊಂದು ರೀತಿಯಲ್ಲಿದ್ದು, ಇನ್ಯಾರೋ ಒಬ್ಬ ಹುಡುಗಿ ಜೀನ್ಸ್ ತೊಟ್ಟು ಮೇಲೆ ಒಂದು ಅಂಗಿ, ಹೊರಗಡೆ ಈಗ ಹಾಕ್ಕೊಂಡು ಬರ್ತಾರಲ್ಲ ಮಕ್ಕಳು, ಟೀ ಶರ್ಟು ಮೇಲೆ ಇನ್ನೊಂದು ಅಂಗಿ ಹಾಕ್ಕೊಂಡು ಬರೋದು, ಈ ಥರದ್ದೆಲ್ಲ ಇತ್ತು. ಇದೆಲ್ಲದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಯಿತು. ಸುಬ್ಬಣ್ಣನವರಿಗೆ ಕಾಗದಾನು ಬರೆದ್ರು, ಈ ನಾಟಕವನ್ನು ಯಾಕೆ ತಗೊಂಡ್ರಿ, ಇವರನ್ನು ಯಾಕೆ ಇದನ್ನೆಲ್ಲ ಮಾಡ್ಲಿಕ್ಕೆ ಬಿಟ್ರಿ ಅಂಥೇಳಿ. ಆ ನಾಟಕ ಆಡ್ತಿರುವಾಗಲೇ, ಅಂದರೆ ರಿಹರ್ಸಲ್ ನಡೀತಿರುವಾಗಲೇ ಹೆಗ್ಗೋಡು ಸುತ್ತಮುತ್ತಿನ ಕೆಲವು ಹುಡುಗರು ಸೇರಿಕೊಂಡು ಬಂದು ನನಗೆ, ಒಂದು ದಿನ ರಿಹರ್ಸಲ್ ಮುಗಿಸ್ತಾ ಇದ್ದೆ ನಾನು, ಮುಗಿಸಿ ಬುಟ್ಟದ ಹೊತ್ತೇನೋ ಆಗಿತ್ತು, ನಿಮ್ಮ ಜೊತೆಗೆ ಮಾತಾಡಬೇಕು ಅಂದರು. ಏನು ಅಂತ ಕೇಳಿದೆ. ನೀವು ಈ ನಾಟಕ ಮಾಡಬಾರ್ದು, ಇಲ್ಲಿ ರಿಹರ್ಸಲ್ ನಿಲ್ಲಿಸ್ಬೇಕು, ನೀವು ಇನ್ನು ಮೇಲೆ ಹೊರಟೋಗಿ ಅಂದರು. ನೋಡಿ, ನನ್ನನ್ನು ಕರೆದದ್ದು ನೀನಾಸಂನವರು, ಅವ್ರು ಹೋಗಿ ಮಾತಾಡಿ ಅಂದರು. ಅವ್ರು ಹೋದರು ಆ ಕಡೆಗೆ. 5-6 ಜನ ಇದ್ದರು ಅವರು. ನಾನು ಅವ್ರ ಹಿಂದೆ ಹೋದೆ, ಸ್ವಲ್ಪ ತಡವಾಗಿ ಅವ್ರ ಹಿಂದೆ ಹೋದೆ ನಾನು. ಏನು ಮತ್ತು ನನಗೆ ಗೊತ್ತಿತ್ತು ಏನು ಹೇಳ್ತಾರೆ ಸುಬ್ಬಣ್ಣನವರು ಅಂತ. ಸುಬ್ಬಣ್ಣನವ್ರದ್ದು ಒಂದು ವೈಖರಿ ಇದೆ, ಅವರು ಮೇಜಿನ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೋತಿದ್ರು. ಸ್ವಲ್ಪ ಕಾಲು ನೋವಿತ್ತು, ಅದನ್ನು ಸ್ವಲ್ಪ ಎತ್ತರದಲ್ಲಿ ಇಟ್ಕೋಬೇಕು ಅಂತ. ಇವರಿನ್ನೂ ಬಂದು ಹೊಸ್ತಿಲು ದಾಟ್ಲಿಕ್ಕೂ ಇಲ್ಲ. ನಿಲ್ಲೆಲ್ಲೇ ನೀವು ಯಾಕೆ ಬಂದಿದ್ದೀರಿ ನಂಗೆ ಗೊತ್ತಾಯಿತು. ನೀವು ಒಂದು ಮಾತಾಡಿದರೆ ನಾನು ಈ ನಾಟಕವನ್ನು
ಸಾಗರದ ಬೀದಿ ಬೀದಿಯಲ್ಲಿ 4 ರಸ್ತೆಗಳು ಕೂಡುವ ಜಾಗದಲ್ಲಿ ನಾನು ಆಡಿಸ್ತೇನೆ. ಕರ್ನಾಟಕದ ಊರೂರಿನಲ್ಲಿ ನಾನು 4 ರಸ್ತೆ ಕೂಡುವಲ್ಲಿ ಆಡಿಸ್ತೇನೆ, ಹೊರಟೋಗಿ ನೀವು ಅಂದರು. ಅವರು ನಾಯಿ ಕುನ್ನಿಗಳ ಥರ ಬಾಲ ಮುದ್ರಕೊಂಡು ಹೊರಟೋದ್ರು. ಇದು ನಾನು ನೋಡಿದ್ದೆ. ಮತ್ತು ನನಗೆ ನನ್ನದೇ ಸ್ವಂತ ಇಲ್ಲಿಯ ಬಂಧು ಬಳಗದಲ್ಲಿ ಯಾವ ಮನೆಗೆ ನಾನು ಅಳಿಯನಾಗಿದ್ದು ಇಲ್ಲ, ವಿಸ್ತಾರವಾಗಿ ನಾನು ಮದುವೆ ಆದವಳನ್ನು ಒಬ್ಬಳನ್ನು ಬಿಟ್ಟು ಎಲ್ಲರೂ RSS BJP ಕಡೆ ಇರುವಂಥವ್ರೆ. ಆದ್ದರಿಂದ ನಾನು ಇಲ್ಲಿಗೆ ಬರಬೇಕಾಯಿತು. ಅದಾದ ನಂತರ ಇದೇ ನೀನಾಸಂ ತಿರುಗಾಟಕ್ಕೆ ಈ ನರಕ ಈ ಪುಲಕ ಅಂತ ಲಂಕೇಶರ 7 ನಾಟಕಗಳನ್ನು ಸೇರಿಸಿ ನಾನು ಒಂದು ಎಪಿಕ್ ನಾಟಕವನ್ನು ಮಾಡಿದಾಗಲೂ ಕೂಡ ಮತ್ತೆ ನಾನು ಬಂದೆ. ಎಲ್ಲೆಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಅದರ ಪ್ರದರ್ಶನ ಆಗ್ತಿತ್ತು ಅಲ್ಲೆಲ್ಲವೂ ನಾನು ಇದ್ದೆ. ಪುಣ್ಯಕ್ಕೇನೂ ಆಗಲಿಲ್ಲ. ಹಾಗೆಯೇ ಹುಬ್ಬಳ್ಳಿ ಧಾರವಾಡಕ್ಕೂ ಕೂಡ, ಯಾಕೆಂದರೆ ಆಗ 31 ವರ್ಷದ ಹಿಂದೆ ದೊಡ್ಡ ಕೇಂದ್ರಗಳು RSS ಮತ್ತು ಈ BJPಯ ಚಟುವಟಿಕೆಗಳಿಗೆ ಅಂತ ಹೇಳಿದ್ರೆ ಬಹಳ ಬಲಿಷ್ಠವಾಗಿದ್ದದ್ದು ಇಲ್ಲಿ ಮತ್ತು ಹುಬ್ಬಳ್ಳಿ ಧಾರವಾಡ ಅಂತೇಳಿ. ಹುಬ್ಬಳ್ಳಿ ಧಾರವಾಡದಲ್ಲೂ ಕೂಡ ಧರಣಿ ಮಾಡ್ತೀವಿ ಅನ್ನೋ ಥರ ಎಲ್ಲ ಆಯಿತು, ಹೊರಗಡೆ ಗಲಾಟೆ ಆಗ್ತೈತೆ ನನಗೆ ಅದರ ಗೊತ್ತಾಗಲಿಲ್ಲ. ಯಾಕೆಂದರೆ ಸಂಘಟಕರು ಅದನ್ನು ತಡೆದವರನ್ನು ಸಮಾಧಾನ ಮಾಡಿ ಕಳಿಸಿದರು. ಅದಾದ ನಂತರ 2 ಸಲ ನಾನು ಬಂದಾಗ ಧರ್ಮದ್ರು ಅಂತ ಅನ್ನುವ ನಾಟಕ, ಮತ್ತೊಂದು ಅನಾಹತನಾದ ಅಂತ, ಆ 2ರಲ್ಲೂ ನಾನೇ ನಿರ್ದೇಶನವೂ ಮಾಡಿದ್ದೆ, ನಾನೇ ಪಾತ್ರವೂ ಮಾಡಿದ್ದೆ. ಅದರಿಂದ ನನಗೆ ಬಹಳ ಏನು ಆತಂಕ ಇದೆ, ನಾನಿದ್ದೆ. ಅಂದರೆ ಏನೇ ಆದ್ರೂ ನಟರಿಗೆ ಅಡ್ಡ ನಿಂತು ನೀವು ನನ್ನ ಜವಾಬ್ದಾರಿ ಅಂತ ಹೇಳಲಿಕ್ಕೆ ನಾನು ಇದ್ದೆ. ಇದು ಒಂದು. ಇದಕ್ಕೂ ಮೊದಲು 1981-82ರಲ್ಲಿ ಅಂತ ಕಾಣುತ್ತೆ, ಪ್ರಸನ್ನ ಅವರು ದಂಗೆಯ ಮುಂಚಿನ ದಿನಗಳು ಅನ್ನುವಂಥ ನಾಟಕವನ್ನು ಮಾಡಿದಾಗ ಅಲ್ಲಿ ಉಡುಪಿಯಲ್ಲಿ ಆಟ ಆದಾಗ ಅಲ್ಲೂ ಕೂಡ ಉಚ್ಚಿಲ್ರಿಗೆ ನೆನಪಿರ್ತದೆ. ಆಗ ಬಜರಂಗ ದಳದವರು, ಆಗ ಯಾವ ದಳ ಇತ್ತು ನನಗೆ ಗೊತ್ತಿಲ್ಲ, ಅವಾಗ ಒಟ್ಟು ಯಾರೇ ಗಲಾಟೆ ಮಾಡೋರು ನುಗ್ಗಿದ್ರು, ತಡಿಲಿಕ್ಕೆ ಪ್ರಯತ್ನ ಮಾಡಿದ್ರೆ ನಮ್ಮ ದೇವರುಗಳಿಗೆ ಅವಮಾನ ಆಗ್ತಿದೆ, ಕೃಷ್ಣನಿಗೆ ಅವಮಾನ ಆಗ್ತಿದೆ ಅಂಥೇಳಿ. ಆಗಲೂ ಕೂಡ ಸುಬ್ಬಣ್ಣನವರಲ್ಲಿ ಇದ್ದವರು ಅಲ್ಲಿ ಅಡ್ಡ ನಿಂತು ನನ್ನನ್ನು ಕೊಂದು ನನ್ನ ಹೆಡದ ಮೇಲೆ ನೀವು ನಟರನ್ನು ಮುಟ್ಟಿ ಅನ್ನೋ ಮಾತನ್ನು ಆಡಿದರು. ಸೊ ಇವೆಲ್ಲ ಒಂದು ಈ ಬಗೆಯ ಒಂದು ಆತಂಕ ನಮಗೆ ಕಳೆದ 40 ವರ್ಷಗಳಿಂದಲೂ ಇದೆ. ಅಂದರೆ ನಾನು ಕರಾವಳಿಯಿಂದ ದೂರವಿದ್ದವನಾದರೂ ಬಯಲು ಸೀಮೆಯವನಾದರೂ ನನಗಿದೊಂದು ಇದ್ದೇ ಇದೆ. ಈ ಮಾತನ್ನು ನಾನೀಗ ನೆನಪು ಮಾಡ್ಕೊಳ್ತಾ ಇದ್ದೇನೆ. ಈ ಮಾತನ್ನು ನಾನು ನಿತ್ಯಾನಂದವರ ಪುಸ್ತಕಕ್ಕೆ ಪ್ರತಿಕ್ರಿಯೆಯನ್ನು ಬರೆಯುವಾಗ ಇದನ್ನು ಬರೀಬೇಕು ಅಂತಿದ್ದೆ. ಆದರೆ ಬೇರೆಯವರೆಲ್ಲರೂ ಕೂಡ ಈ ಥರದ ಹಲವು ವಿಷಯಗಳನ್ನು ಕರಾವಳಿಯನ್ನೇ ಕೇಂದ್ರವಾಗಿ ಇಟ್ಕೊಂಡು ಬರೀತಾರೆ. ಆದ್ದರಿಂದ ನಾನು ಬೇರೊಂದು ರೀತಿಯಲ್ಲಿ ಬರೀಬೇಕು, ಬೇರೊಂದು ವಿಷಯವನ್ನು ಎತ್ತಬೇಕು. ಇದು ಹೇಗೆ ಒಂದು ಜಾಗತಿಕವಾದ ವಿದ್ಯಮಾನ, ಇದಕ್ಕೊಂದು ಜಾಗತಿಕವಾದ ಇತಿಹಾಸವಿದೆ ಅನ್ನೋದನ್ನು ಮನಸ್ಸಿಗೆ ತಂದುಕೊಂಡು ನಾನು ಒಂದು ಫ್ಯಾಷಿಸಮ್ನ ಇತಿಹಾಸವನ್ನು ಕ್ಲುಪ್ತವಾಗಿ ಕಳೆದ ಒಂದೂವರೆ ಶತಮಾನದ ಒಂದು ಗತವನ್ನು ನೋಡಿಕೊಳ್ತಾ ಅದನ್ನು ವಿಸ್ತಾರವಾಗಿ ಬರೆದೆ. ಇನ್ನೂ ಇದನ್ನೂ ಕೂಡ ಬರೀಬೇಕು ಅಂತಿದ್ದರೆ ಏನಾಗ್ತಿದೆ ಅಂದರೆ ಮತ್ತು ಇಲ್ಲಿ ನಾನು ಕಂಡ ಹಾಗೆ ಇಲ್ಲಿಯ ಈ ಸಾಮಾಜಿಕ ಸಂಚಲನೆ, ಇಲ್ಲಾಗ್ತಿರುವಂಥ ಆರ್ಥಿಕ ಬೆಳವಣಿಗೆಗಳು, ಗ್ಲೋಬಲೈಸೇಷನ್ನು, ಎಕ್ಕಾರ್ ಇದೆಲ್ಲ ಹೇಳಿದ್ರಲ್ಲ, ಇವೆಲ್ಲವನ್ನೂ ಕೂಡ ತರಬೇಕು ಅಂದರೆ ಅದೇ ಇನ್ನೊಂದು ಪುಸ್ತಕ ಆಗ್ತಿತ್ತು. ಆದ್ದರಿಂದ ಅಲ್ಲಿಗೆ ಅದನ್ನು ನಿಲ್ಲಿಸಲಾಯಿತು. ಅದನ್ನು ಒಂದು ರೀತಿಯಲ್ಲಿ ಆ ಫ್ಯಾಷಿಸಮ್ನ ಇತಿಹಾಸ ಅನ್ನೋದೇನಿದೆ ಮತ್ತು ಅದು ನಮಗೆ ಬೇಕಾ, ಈ ನಾಡಿನವರಿಗೆ ನಮಗೆ ಇಲ್ಲಿ ಬೇಕಾ, ಅಂಥದ್ದಾಗಬೇಕಾ ಅನ್ನೋದನ್ನು ಬರೆದು ಮುಗಿಸಿದ್ದಾಯಿತು. ನಿತ್ಯಾನಂದರು ಈಗಾಗಲೇ ಓದಿಕೊಂಡವರಿಗೆ ಗೊತ್ತಿರುವ ಹಾಗೆ ಈ ಪುಸ್ತಕ ಶುರುವಾದದ್ದು ಪ್ರಜಾವಾಣಿಯಲ್ಲಿ ಅವರ ಲೇಖನ ಸಾಪ್ತಾಹಿಕ ಪುರವಣಿಯಲ್ಲಿ ಕುಂಬಳೆ ಸುಂದರರಾಯರು ತೀರಿಕೊಂಡಾಗ ಒಂದು ಶ್ರದ್ಧಾಂಜಲಿಯಾಗಿಯೂ, ಮತ್ತು ಇಂಥ ಒಬ್ಬ ಒಳ್ಳೆಯ ಕಲಾವಿದ ಇಂಥ ದುಸ್ಥಿತಿಯನ್ನು ತಲುಪುವಂತಾಯ್ತಲ್ಲ ತಮ್ಮ ಕಲೆಗಾರಿಕೆಯಲ್ಲಿ ಅಂತ ಅವರು ತೋಡಿಕೊಳ್ಳುವ ದುಃಖದಿಂದ ಶುರುವಾಯಿತು ಮೊದಲನೇದಾಗಿ. ಆನಂತರ ಹೀಗೆ ನಮ್ಮಂಥ ಗೆಳೆಯರ ಜೊತೆಗೆ ಮಾತಾಡ್ತಾ, ಇಲ್ಲ ಇದನ್ನು ಬೆಳೆಸಬೇಕು, ಇದು ಕೇವಲ ಒಬ್ಬ ಮನುಷ್ಯನ ಕಥೆಯಲ್ಲ, ಒಬ್ಬ ಮನುಷ್ಯನ ದುರಂತವಲ್ಲ, ಇದು ಒಂದು ಇಡೀ ನಾಡಿನ ಒಂದು ಕಲೆ ತಲುಪಿರುವಂಥ ದುಸ್ಥಿತಿಯ ಕತೆ. ಇದನ್ನು ನೋಡ್ತಾ ಮತ್ತು ಒಟ್ಟು ಇದನ್ನು ಇನ್ನೊಂದು ರೀತಿಯಲ್ಲಿ ಬೆಳೆಸಿ ಅನ್ನೋದನ್ನು ಹೇಳಿದಾಗ ಅವರು ನೀಲ್ಬರಹವಾಗಿ ಆಮೇಲೆ ಹಲವು ಆವೃತ್ತಿಗಳಲ್ಲಿ ಬೆಳೀತಾ ಅದು ಒಂದು ದೊಡ್ಡ ಪುಸ್ತಕವಾಗಿ, ಅದ್ಭುತವಾದ ಪುಸ್ತಕವಾಗಿ ನಮ್ಮ ಮುಂದೆ ಬಂದಿದೆ. ಆದ್ದರಿಂದ ನಿತ್ಯಾನಂದರು ಮೊದಲನೇ ಲೇಖನ ಬರೆದಾಗಲೇ ಹಲವು ಕಡೆಯಿಂದ ಅಡ್ಡ ಮಾತುಗಳು ಬಂದವು. ನೀವು ಸುಂದರರಾಯರನ್ನು ಕುರಿತು ಹೀಗೆ ಹೇಳ್ತೀರಿ, ಮತ್ತೊಂದು ಹೇಳ್ತೀರಿ ಅನ್ನೋ ಮಾತೆಲ್ಲ ಬಂತು. ಹೀಗೆಲ್ಲ ಮಾಡುವಾಗ ಅವರಿಗೆ ಕಾಣದೇ ಇದ್ದದ್ದೇನು ಅಂದರೆ 2 ವಿಷಯ. ಮತ್ತು ಪುಸ್ತಕ ಬಂದ ಮೇಲೂ ನಿತ್ಯಾನಂದ ಶೆಟ್ಟರಿಗೆ ತನ್ನ ಈ ಕರಾವಳಿ ನಾಡಿನ ಬಗ್ಗೆ, ಇಲ್ಲಿಯ ಸಂಸ್ಕೃತಿ ಬಗ್ಗೆ ಇರುವಂಥ ಅಗಾಧವಾದ ಪ್ರೇಮ ಮತ್ತು ಈ ನಾಡು ಅಂಥ ದುಸ್ಥಿತಿಯನ್ನು ತಲುಪಕ್ಕೆ ಆಗುವಾಗ ಆಯ್ತಲ್ಲ ಅನ್ನೋದು 2, ಮತ್ತು
ಇಂಥ ಒಂದು ಕಲೆ ಈ ಸ್ಥಿತಿಗೆ ತಲುಪುವಂತಾಯ್ತಲ್ಲ ಅನ್ನೋದು. ಹಾಗಾಗಿ ಆ ಪುಸ್ತಕದ ಸ್ಥಾಯಿ ಭಾವ, ರಂಗಭೂಮಿಯ ಪರಿಭಾಷೆಯಲ್ಲಿ ನಾನು ಹೇಳುವುದಾದರೆ, ಆ ಪುಸ್ತಕದ ಸ್ಥಾಯಿ ಭಾವ ಉದ್ದಕ್ಕೂ ಪ್ರೇಮ ಮತ್ತು ದುಃಖ, ಪ್ರೇಮ ಮತ್ತು ನೋವು, ಅದಲ್ಲದೆ ಬೇರೆ ಅಲ್ಲ. ಆದ್ದರಿಂದಲೇ ನಮ್ಮಲ್ಲಿ ಇಷ್ಟು ಜನರನ್ನು ಅದು ನಮ್ಮ ಮನಸ್ಸನ್ನು ಮುಟ್ಟಿ ನಮ್ಮಲ್ಲಿ ಕಲಕುವಂತಾಗಿದೆ. ಅದು ಹೋರಾಟದ ಪುಸ್ತಕವಲ್ಲ, ಕೇವಲ ಜಾಗೃತಿ ಮಾಡೋದಾದ್ರೆ ಪ್ರೇಮದ ಮೂಲಕ, ದುಃಖದ ಮೂಲಕ ಮಾಡ್ತಿದೆ ಅಂತ ನನಗೆ ಯಾವತ್ತಿಗೂ ಅನಿಸಿದೆ. ಈಗ ಶೀರ್ಷಿಕೆಯನ್ನು ಕುರಿತು, ಶೀರ್ಷಿಕೆ ನನಗೆ ಬಂದ ಇಲ್ಲಿ ಕರಾವಳಿಯ ಸಾಂಸ್ಕೃತಿಕ ರಾಜಕಾರಣ, ಹಿಂದುತ್ವ, RSS ಸಾಂಸ್ಕೃತಿಕ ರಾಜಕಾರಣ ಮತ್ತು ಕರ್ನಾಟಕದ ಸಾಹಿತಿಗಳು. ಮೊದಲು ಇನ್ನೇನೋ ಸ್ವಲ್ಪ ಬೇರೆ ಇತ್ತು. ಅದನ್ನು ನಾಗೇಗೌಡರು ನನಗೆ ಫೋನ್ ಮಾಡಿ ಮಾತಾಡಿದಾಗ ಮತ್ತು ಇದನ್ನು ಕಳಿಸಿದಾಗ ನನಗೆ ಸ್ವಲ್ಪ ಕಸಿವಿಸಿ ಆಯಿತು. ಯಾಕೆ ಅಂತ ಹೇಳಿದರೆ, ಕಸಿವಿಸಿ ಅಂದರೆ ನಾನು ನೇತ್ಯಾತ್ಮಕವಾಗಿ ಹೇಳ್ತಿಲ್ಲ, ಸ್ವಲ್ಪ ಹಸಿ ಆಯ್ತಲ್ಲ. ಇದು ವಿಷಯದ ವ್ಯಾಪ್ತಿ ದೊಡ್ಡದಿದೆ, ವಿಷಯ ಸಂಕೀರ್ಣವಾದದ್ದಿದೆ. ಆ ಸಂಕೀರ್ಣತೆಯನ್ನು ನಾವು ತಂದುಕೊಳ್ಳಬೇಕು ಅನ್ನುವ ಕಾರಣಕ್ಕೆ ನಾನು ಇನ್ನೊಂದು ಶೀರ್ಷಿಕೆಯನ್ನು ಕೊಟ್ಟುಕೊಂಡೆ. ನುಡಿಯ ನಿಜ ಪದ. ನುಡಿಯ ನಿಜ ಪದ, ಲೋಕ, ಬರಹ, ಸಾಹಿತ್ಯ, ಸಾಹಿತಿ. ಇದು ಉಪಶೀರ್ಷಿಕೆ. ನುಡಿಯ ನಿಜ ಪದ ಶೀರ್ಷಿಕೆ, ಲೋಕ, ಬರಹ, ಸಾಹಿತ್ಯ, ಸಾಹಿತಿ ಅನ್ನೋದನ್ನು ಕೊಟ್ಕೊಳ್ಳೋಣ ಅಂಥೇಳಿ. ಆನಂತರ ಅವರು ಇಲ್ಲ, ಇದು ಸ್ಪಷ್ಟವಾಗೋದಿಲ್ಲ, ವಿಷಯ ಸ್ಪಷ್ಟವಾಗಬೇಕು ಅಂದರೆ ನಾವು ಹೀಗೆ ಹಿಂದುತ್ವ, RSS ಸಾಂಸ್ಕೃತಿಕ ರಾಜಕಾರಣ ಮತ್ತು ಕರ್ನಾಟಕದ ಸಾಹಿತಿಗಳು ಅನ್ನೋ ಹಾಗೆ ಮಾಡಬೇಕು ಅಂತ ಹೇಳಿದರು. ಮುಖ್ಯ ಶೀರ್ಷಿಕೆ ನಾನು ಕೊಟ್ಟದನ್ನು ಇಟ್ಕೊಂಡ್ರು, ನುಡಿಯ ನಿಜ ಪದ ಅನ್ನುವಂಥದ್ದನ್ನು. ಹಾಗಾಗಿ ಇದೊಂದು 50-50 ಆಯಿತು. 50-50 ಆಯಿತು. ಹಾಗಾದರೆ ಅಂದರೆ ನಿಮ್ಮದು ಇರಲಿ ನಮ್ಮದು ಇರಲಿ, ಒಟ್ಟಿಗೆ ಇರಲಿ, ಆಯಿತು, ಒಳ್ಳೆಯದಾಯಿತು ಅಂಥೇಳಿ. ಇಲ್ಲಿ ನನಗೊಂದು ನೆನಪಾಗ್ತದೆ. ಏನು ಅಂದರೆ, ಮೆಹಮೂದ್ ಮಮ್ದಾನಿ ಅಂಥೇಳಿ ಬಹಳ ದೊಡ್ಡ ಧೀಮಂತರೊಬ್ಬರಿದ್ದಾರೆ. ಈಗ ನ್ಯೂಯಾರ್ಕ್ನ ಮೇಯರ್ ಆಗಿದ್ದಾರಲ್ಲ, ಜೋರಾನ್ ಮಮ್ದಾನಿ, ಅವರ ತಂದೆಯವರು. ಜೋರಾನ್ ಮಮ್ದಾನಿ ಇವತ್ತು ಜಗತ್ತಿನಾದ್ಯಂತ ಸ್ಟಾರ್. ನಮಗೆಲ್ಲ ಬಹಳ ಸಂತೋಷದ ವಿಷಯ ಅದು. ಅವರ ತಂದೆ ಬಹಳ ದೊಡ್ಡ ಧೀಮಂತರು. ಅವರದ್ದು ಒಂದು ಥೀಸಿಸ್ ಇದೆ. ಅವ್ರು ಏನು ಹೇಳ್ತಾರೆ ಅಂದರೆ, ನೋಡು, ನೀನು ಎಷ್ಟು ಉಮೇದಿಟ್ಕೊಂಡು, ಎಷ್ಟು ಆಸೆ ಇಟ್ಕೊಂಡು ಯಾವುದೋ ಒಂದು ನೋಡಿ ಇಂಥದ್ದಾಗಬೇಕು ಅಂಥೇಳಿ ಕನಸು ಕಂಡು ನಾವು ಹೋರಾಡ್ತೀವಲ್ಲ, ಕಡೆಗೂ ನಿನಗೆ ಸಿಗೋದು ಸೆಕೆಂಡ್ ಬೆಸ್ಟ್ ಮಾತ್ರ. ಬೆಸ್ಟೇ ಸಿಗಬೇಕು, ಅದೇ ಆಗಬೇಕು ಅಂತ ಹೇಳಿದ್ರೆ ಆಗೋದಿಲ್ಲ. ಆಗ ನೀನು ಕ್ರೂರಿ ಆಗ್ತೀಯ. ಯಾಕೆಂದರೆ ಅದನ್ನು ದಕ್ಕಿಸಿಕೊಳ್ಳುವುದರಲ್ಲಿ ನೀನು ಜನರನ್ನು ಕೊಲ್ತೀಯ, ಹಿಂಸಿಸ್ತೀಯ, ಅವರನ್ನು ನೀನು ಪರಕೀಯರನ್ನಾಗಿ ಮಾಡ್ತೀಯ. ಆದ್ದರಿಂದ ಒಂದು ಕಾಂಪ್ರಮೈಸ್ ಅನ್ನೋದು ಬೇಕಾಗ್ತದೆ ಯಾವಾಗಲೂ. ಕಾಂಪ್ರಮೈಸ್ ಅಂದರೆ ಕೆಟ್ಟ ರೀತಿಯಲ್ಲ ಅದು. ನೀನು ಜನರು ಯಾಕೆಂದ್ರೆ ಎಷ್ಟು ಥರದ ಜನ ಇರ್ತಾರೆ, ಅವ್ರ ಜೊತೆಗೆ ನೀನು ಹೊಂದಾಣಿಕೆ ಮಾಡ್ಕೋಬೇಕಾಗ್ತದೆ ಅನ್ನೋ ಮಾತನ್ನು ಆಡಿದರು. ಇವೆಲ್ಲವನ್ನು ಪರಿಪ್ರೇಕ್ಷೆಯಲ್ಲಿ ಇಟ್ಟುಕೊಂಡು ಈಗ ಈ ವಿಷಯವನ್ನು ಕುರಿತು ಮಾತಾಡ್ತೇನೆ. ನುಡಿಯ ನಿಜ ಪದ ಅನ್ನುವಂಥ ಶೀರ್ಷಿಕೆಯನ್ನು ತೆಗೆದುಕೊಂಡದ್ದು ಇನ್ಯಾರು, ಅಲ್ಲಮನ ಒಂದು ಗೀತೆಯಿಂದ. ನೋಡಿ, ಇದು ಬಹಳ ವಿಶೇಷ. ನಮ್ಮಂಥ ಹಲವರು ಒಂದು ಶೀರ್ಷಿಕೆಯನ್ನು, ಒಂದು ನುಡಿಗಟ್ಟಕನ್ನು ಕೊಂಡುಕೊಳ್ಬೇಕಾದ್ರೆ ಬಸವಣ್ಣನ ವಚನಕಾರರ ಹತ್ತಿರಕ್ಕೆ, ಅದನ್ನೂ ಮೀರಿ ಕಡೆಗೂ ನಿತ್ಯಾನಂದ ಶೆಟ್ಟರು ತಲುಪಿದ್ದು ನನಗೂ ನೆನಪಾಗೋದು ಅಲ್ಲಮನೆ. ಯಾಕೆಂದರೆ ಅವನಿಗೆ ಯಾರ ಹಂಗೂ ಇಲ್ಲ. ಬಸವಣ್ಣನಿಗಾದರೂ ಸಮಾಜ ಕಟ್ಟಬೇಕು, ಸಂಘ ಕಟ್ಟಬೇಕು, ಮಹಾಮನೆ ಕಟ್ಟಬೇಕು, ಜನರ ಜೊತೆಗಿರಬೇಕು, ಇವನಿಗೆ ಯಾರ ಹಂಗೂ ಇಲ್ಲ. ಹಾಗಂಥೇಳಿ ಯಾರನ್ನು ನಿರಾಕರಿಸೋದು ಇಲ್ಲ. ಆ ಥರದ ಒಂದು ವ್ಯಕ್ತಿತ್ವ, ಆ ಥರದ ಒಂದು ಪ್ರಭೆ ಅಲ್ಲಮ. ನುಡಿಯ ನಿಜ ಪದ ಅನ್ನುವಂಥ ಒಂದು ಶೀರ್ಷಿಕೆ ಇದೆ ಇಲ್ಲಿಗೆ. ನುಡಿಯ ನಿಜ ಪದ ಅಂದರೆ ನುಡಿ, ಭಾಷೆ. ನಿಜ ಪದ ಅಂದರೆ ನುಡಿಯ ನಿಜವಾದ ಪದ, ನಿಜವಾದ ಸ್ಥಾನ ಯಾವುದು, ಅದರ ಅಂತಸ್ತು ಯಾವುದು, ಏನು ನುಡಿ ಅಂದರೆ ಅನ್ನೋದು ಮೊದಲನೇದು. ಎರಡನೇದು, ನುಡಿಯ ನಿಜ ಪದ ಅಂದರೆ ನಿಜವಾದ ಗತಿ, ಯಾವ ಗತಿಯಲ್ಲಿ ಸಾಗಬೇಕು ನುಡಿ, ಇದು ಎರಡನೇದು. ಆದ್ದರಿಂದ ಮತ್ತು ಮೂರನೇದು, ಇಂಥ ಒಂದು ಅದ್ಭುತವಾಗುವಂಥ ನಿಜವಾದ ಒಂದು ದೊಡ್ಡ ಸ್ಥಾನ ಇದೆಯಲ್ಲ ನುಡಿ ಅನ್ನುವಂಥದ್ದಕ್ಕೆ, ನುಡಿ ಅನ್ನೋದು, ಆ ನುಡಿಯ ನಿಜ ಪದ ಮತ್ತು ಅದರ ನಿಜವಾದ ಗತಿಗೆ ನಾವು ನಮ್ಮನ್ನು ಕೊಟ್ಕೋಬೇಕಾಗಿತ್ತು. ಆದರೆ ಆ ನುಡಿಗೆ ಇವತ್ತು ಏನಾಗಿದೆ, ಎಂಥ ದುಸ್ಥಿತಿಗೆ ಬಂದಿದೆ, ಎಂಥ ಅಧಃಪತನಕ್ಕೆ ಗುರಿಯಾಗಿದೆ, ಅದರ ನಿಜ ಪದ ನೋಡಿ, ಆ ವಾಸ್ತವವನ್ನು ನೋಡಿ ಏನಾಗ್ಬಿಟ್ಟಿದೆ ಅನ್ನೋದು. ಹಾಗೆ ಈ ಮೂರೂ ಆಯಾಮಗಳ ಕಡೆಗೆ ಆ ಶೀರ್ಷಿಕೆ ನಮ್ಮ ಗಮನವನ್ನು ಸೆಳೆಯುತ್ತೆ. ಆದ್ದರಿಂದ ಆ ಶೀರ್ಷಿಕೆಯನ್ನು ಇಟ್ಟುಕೊಂಡಿದ್ದೇನೆ.
ಅಲ್ಲಮನ ಆ ವಚನವನ್ನು ಸಮಯ ಉಳಿದರೆ ಕಟ್ಟ ಕಡೆಯಲ್ಲಿ ಭಾಳ ವೇಗವಾಗಿ ಒಂದು ಸಲ ಓದ್ತೇನೆ. ಈಗ ಬೇಡ ಅದು. ಈಗ ವಿಷಯದ ಸಂಕೀರ್ಣತೆಯನ್ನು ಕುರಿತು ಇಲ್ಲಿ ಕರ್ನಾಟಕ ಸಾಹಿತಿಗಳು ಅಂತ ಇದೆ, ನನಗೆ ಸಂಘಟಕರು ಕೊಟ್ಟಂಥ ಶೀರ್ಷಿಕೆಯಲ್ಲಿ ಅದು ಉಂಟು. ನಾನು ಮಾಡಿಕೊಂಡಿದ್ದು ಕೂಡ ಸಾಹಿತಿ ಅಂತೇಳಿ. ಇಲ್ಲಿ ನಾವು ಸಾಹಿತ್ಯ ಅನ್ನೋದನ್ನು ಕುರಿತು ಮಾತನಾಡುವಾಗ, ಸಾಹಿತಿ ಅನ್ನೋರನ್ನು ಕುರಿತು ಮಾತನಾಡುವಾಗ ಯಾವುದನ್ನು ಲಕ್ಷಿಸ್ತಿದ್ದೇವೆ? ಬರೆಯೋರೆಲ್ಲರೂ ಸಾಹಿತಿಗಳ? ನಾವು ಸಾಧಾರಣವಾಗಿ ಅಂದರೆ ಇವಾಗ ಪತ್ರಕರ್ತರು ನಾವೆಲ್ಲರೂ ಏನೇನೋ ಬರೀತೀವಪ್ಪ, ಅಂಕಣಕಾರರು ಇರ್ತೀವಿ, ಪತ್ರಗಳನ್ನು ಬರೀತೀವಿ, ಲೇಖನಗಳನ್ನು ಬರೀತೀವಿ, ವಿದ್ವತ್ ಲೇಖನಗಳು ಬರೆಯೋರಿದ್ದಾರೆ, ವಿಮರ್ಶಾ ಪ್ರಬಂಧಗಳನ್ನು ಬರೆಯೋರಿದ್ದಾರೆ, ದೊಡ್ಡ ಪುಸ್ತಕಗಳನ್ನು ಬರೆಯೋರಿದ್ದಾರೆ. ಅವರು ಸಾಹಿತಿಗಳ, ಅವರು ಲೇಖಕರು ಅಂತ ಕರಿತೀವಿ, ಬರಹಗಾರರು. ಸಾಹಿತಿ ಅಂತ ಸಾಧಾರಣವಾಗಿ ನಮ್ಮಲ್ಲಿ ಬಳಕೆ ಇರೋದು ಒಂದು ಒಪ್ಪಂದ. ಅದು ಯಾವುದು ಅಂತ ಹೇಳಿದರೆ, ಯಾರು ಸೃಜನಶೀಲ ಸಾಹಿತ್ಯವನ್ನು ಬರೀತಾರೋ, ಸೃಜನಶೀಲ ಸಾಹಿತ್ಯ ಅಂದಾಗ ನಮ್ಮ ಮನಸ್ಸಲ್ಲಿರೋದೇನು? ಕಥೆ, ಕವನ, ನಾಟಕ, ಕಾದಂಬರಿ, ಮುಖ್ಯವಾಗಿ ಇವು. ಇದರ ಜೊತೆಗೆ ಯಾರಾದರೂ ಬಹಳ ಘನವಾಗಿರುವಂತಹ, ಬಹಳ ಕ್ರಿಯೇಟಿವ್ ಆಗಿರುವಂಥ ವಿಮರ್ಶೆಯನ್ನು ಬರೆದ್ರೆ, ಆಹಾ ಇದೆಷ್ಟು ಸೃಜನಶೀಲವಾಗಿದೆ ರೀ ಅಂತ ಹೇಳುವುದೂ ಉಂಟು. ನಿತ್ಯಾನಂದ ಶೆಟ್ಟರ ಪುಸ್ತಕ ಕೂಡ ಆ ಬಗೆಯದ್ದು ಒಂದು. ಆ ಥರದ್ದನ್ನು ಕೂಡ ನೀವು ಹೇಳಿದ್ರಿ. ಯಾಕೆಂದರೆ ಅದು ನೀವು ಯೂನಿವರ್ಸಿಟಿ ಕೊಟ್ಟಂಥ ಒಂದು ಚೌಕಟ್ಟಿನ ಒಳಗಡೆ ಅದು ಅಲ್ಲಿ ಕೂತ್ಕೊಳ್ಳದೆ ಅದನ್ನು ಉಲ್ಲಂಘಿಸಿ ಅದು ಬೇರೆಯದನ್ನೇ ಮಾಡ್ತದೆ, ಒಂದು ಕಥನದ ರೀತಿಯದೆ ಹೃದಯವನ್ನು ಮುಟ್ಟತ್ತೆ ಅನ್ನೋದು. ಹಾಗಾಗಿ ಇಲ್ಲಿ ಸಾಹಿತ್ಯ ಅಂದಾಗ ನಾವು ಯಾವುದನ್ನು ತಗೋಬೇಕು ಅನ್ನೋ ಪ್ರಶ್ನೆ ನನಗೆ ಬಂತು. ಮೊದಲು ಅದನ್ನು ನೋಡುವ. ಸೃಜನಶೀಲ ಸಾಹಿತಿಗಳು, ಈಗ ನಮ್ಮಲ್ಲಿ ಈ ಕೋಮು ರಾಜಕಾರಣ, ದ್ವೇಷ, ದಿನದ ರಾಜಕೀಯವಾಗಿರುವಂತಹ ಘಟನೆಗಳು, ಇಲ್ಲಿ ನಡೀತಿರುವ ದೌರ್ಜನ್ಯಗಳು, ಅನ್ಯಾಯಗಳು ನಮ್ಮ ದೇಶದಲ್ಲಿ ಮಾತ್ರವಲ್ಲ, ಪ್ರಪಂಚದ ಎಲ್ಲಿಯೇ ನಡೆದರು ಅದಕ್ಕೆ ಸಾಧಾರಣವಾಗಿ ನಾವು ಕನ್ನಡದಲ್ಲಿ ಆಗಲಿ ಬೇರೆ ಭಾಷೆಗಳಾಗಲಿ ಸ್ಪಂದಿಸ್ತಿರೋರು ಯಾರು? ಅಕ್ಷರ ಜ್ಞಾನ ಉಳ್ಳವರು. ಅಂದರೆ ಅವರು ಕಾಲೇಜು ಯೂನಿವರ್ಸಿಟಿಗಳಲ್ಲಿ ಮೇಷ್ಟ್ರುಗಳಾಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು, ಪತ್ರಕರ್ತರಾಗಿರ್ಬೋದು, ಬೇರೆ ರೀತಿಯ ಕೆಲಸಗಳನ್ನು ಮಾಡ್ತಿರೋರ್ಬೋದು, ಅವರು ಅದಕ್ಕೆ ಬರೀತಾರೆ. ಅದು ಗಾಜಾದ ಬಗ್ಗೆ ಇರ್ಬೋದು, ಕರಾವಳಿಯ ಕೋಮುವಾದಿ ಹಿಂಸೆ ಬಗ್ಗೆ ಇರ್ಬೋದು, BJP ಸರ್ಕಾರ ಮಾಡುತ್ತಿರುವಂಥ ಅನ್ಯಾಯಗಳ ಬಗ್ಗೆ ಇರ್ಬೋದು, ಈ ದೇಶವನ್ನು ಕಾರ್ಪೊರೇಟ್ಗಳಿಗೆ ಮಾರ್ತಾ ಹೋಗುತ್ತಿರುವಂಥ ಇಂದಿನ ಮೋದಿ ಸರ್ಕಾರ ಇರಬಹುದು, ಈ ಹಲವು ವಿಷಯಗಳ ಬಗ್ಗೆ ಬರೀತಾರೆ. ಆದರೆ ನಾವು ಸೃಜನಶೀಲ ಸಾಹಿತಿಗಳು ಅಂತ ಯಾರನ್ನು ನಾವು ಗುರುತಿಸ್ತೇವೋ ಅವರಲ್ಲಿ ಬಹಳ ಒಳ್ಳೆ ಬರಹಗಾರರು ಇದ್ದಾರೆ, ಬರಹಗಾರ್ತಿಯರು ಇದ್ದಾರೆ. ಅವರು ಯಾಕೆ ಬಾಯಿ ತೆರೆಯೋದಿಲ್ಲ ಅನ್ನೋ ಪ್ರಶ್ನೆ ನಾವು ಗಮನಿಸ್ಬೇಕು. ಅದಕ್ಕೆ 4-6 ಕಾರಣಗಳಿದ್ದಾವೆ. ಎಲ್ಲೋ ಕೆಲವರನ್ನು ಬಿಟ್ಟರೆ ಮಾತಾಡುವವರು. ನಾನು ಇವತ್ತಿನ ಸಾಹಿತಿಗಳ ಬಗ್ಗೆ ಮಾತಾಡ್ತೀನಿ. ಒಂದು, ಸಾಧಾರಣವಾಗಿ ಸೃಜನಶೀಲ ಸಾಹಿತಿಗಳಿಗೆ ಒಂದು ಸಂಕೋಚ ಅನ್ನೋದಿರುತ್ತದೆ. ಇದನ್ನು ನಾನು ಇತ್ಯಾತ್ಮಕವಾಗಿ ಹೇಳ್ತಿದ್ದೇನೆ. ಒಂದು ಸಂಕೋಚ ಏನು ಅಂದರೆ, ನೋಡಿ, ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ನಾನು ಕವಿ, ನಾನು ಕಾದಂಬರಿಕಾರ, ನಾನು ದಿನದ ಇದಕ್ಕೆ ಸ್ಪಂದಿಸಿಬಿಟ್ರೆ, ಪ್ರತಿದಿನವೂ ಸ್ಪಂದಿಸಿಬಿಟ್ರೆ ಅಥವಾ ವಾರ ಸ್ಪಂದಿಸಿಬಿಟ್ರೆ ನನ್ನ ಸೃಜನಶೀಲತೆ ಬತ್ತಿ ಹೋಗ್ತದೆ. ಅಂದರೆ ಚೆಲ್ಲಿಬಿಡ್ತೀನಿ ನಾನು. ನನ್ನ ಭಾವ ಇದೆಯಲ್ಲ, ಅದು ಚೆಲ್ಲಿಕೊಂಡು ಬಿಡ್ತೀನಿ ನಾನು. ಅದರಿಂದ ಖಾಲಿ ಆಗ್ತಾ ಹೋಗ್ತೇನೆ. ಕಾವ್ಯ ದೇವತೆ, ಸ್ಫೂರ್ತಿ ದೇವತೆ ನನ್ನ ಕೈ ಬಿಟ್ಟು ಹೋಗ್ತಾಳೆ. ಇದು ನಿಜವಾಗಲೂ ಇರುವಂಥ ಭಯ. ಇದು ನನಗೂ ಇರುವಂಥ ಭಯ. ನಾನು ಹೇಳ್ತೇನೆ, ನನಗೂ ಇರುವಂಥ ಭಯ ಇದು ಒಂದು ಕಷ್ಟ ಆಗ್ತದೆ ಲೇಖಕರಿಗೆ, ಸಾಹಿತಿಗಳಿಗೆ, ನಿಜವಾಗ್ಲೂ ಒಳ್ಳೆ ಸೃಜನಶೀಲ ಇದಿರುವವರಿಗೆ. ಅದಕ್ಕೆ ನಾನು ಇದಕ್ಕೆ ವಿರುದ್ಧವಾದದ್ದು ಹೇಳ್ತೀನಿ ನಾನು ಇನ್ನೊಂದು ಸ್ವಲ್ಪ ಹೊತ್ತಿಗೆ. ಎರಡನೆಯದು, ನೌಕರಿಯಲ್ಲಿ ಇರ್ತಾರೆ ಸಾಕಷ್ಟು ಜನ. ಅವರು ಕಾಲೇಜ್ ಮೇಷ್ಟ್ರು, ಮಾಸ್ತರಣಿ ಆಗಿರ್ಬೋದು, ಬ್ಯಾಂಕಿನಲ್ಲಿರ್ಬೋದು, ಯಾವುದೋ ಕೆಲಸದಲ್ಲಿ ಉದ್ಯೋಗದಲ್ಲಿರ್ಬೋದು. ಇಲ್ಲ, ನನಗೆ ಹೌದು ನೀವು ಹೇಳ್ತಿರೋದು ನಿಜ, ಆದರೆ ನನಗೆ ದನಿಗೂಡಿಸೋಕ್ಕಾಗೋದಿಲ್ಲ, ನಾನಾಗ ದನಿ ಎತ್ತಕ್ಕಾಗೋದಿಲ್ಲ. ಕೆಲವೊಮ್ಮೆ ನಾವೊಂದು ಹೇಳಿಕೆಯನ್ನು ಕಳಿಸಿದರೆ ಅದಕ್ಕೆ ಸೈನ್ ಮಾಡಿ ಅಂದರೆ ಸೈನ್ ಮಾಡೋದಕ್ಕೂ ಹಿಂಜರಿಯುವಂಥದ್ದಿದೆ. ಸಾಕಷ್ಟು ಜನ ಸೈನ್ ಕೂಡ ಮಾಡೋದಿಲ್ಲ, ನನಗೆ ಕಷ್ಟ ಆಗ್ತದೆ ಅಂತ ಹೇಳೋದು ಕೊಡ್ತಾರೆ. ಅದು ಸಾಧು, ಅರ್ಥ ಮಾಡಿಕೊಳ್ಳಬಹುದಾದ್ದು. ಮೊದಲನೇದು ಕೂಡ ಸಾಕಷ್ಟು ಮಟ್ಟಿಗೆ ಅರ್ಥ ಮಾಡಿಕೊಳ್ಳಬಹುದಾದದ್ದು. ಮೂರನೇದು ಭಂಡತನದ ನಿರ್ಲಕ್ಷ್ಯ. ಅಂದರೆ ಅದರ ಹಿಂದೆ ಇರುವಂಥದ್ದು ಸಾತ್ವಿಕವಾಗಿರುವಂಥ ನನ್ನ ಸೃಜನಶೀಲತೆ ಬತ್ತಿ ಹೋಗ್ತದೆಯಲ್ಲ,
ಅನ್ನುವಂಥ ಭಯವಲ್ಲ, ನೌಕರಿಯೂ ಅಲ್ಲ. ನನಗೆ ನನ್ನ ಕೆರಿಯರ್ ಮಾಡಿಕೊಳ್ಬೇಕಾಗಿದೆ, ನಾನು ಇದ್ರ ಕಡೆಗೆ ನೋಡೋದಿಲ್ಲ. ಒಂದು ನಿರ್ಲಕ್ಷ್ಯ ಅನ್ನೋದು ಬರ್ತದೆ. ಅದು ಮೂರನೇದು. ನಾಲ್ಕನೇದು ಇನ್ನೊಂದಿದೆ, ಅದು ಕೇವಲ ಕ್ಷುದ್ರವಾದ ಲೌಕಿಕತೆ, ಅಂದರೆ ಲೆಕ್ಕಾಚಾರ. ನಾನು ಇದನ್ನು ಮಾಡಿದರೆ ನನಗೆಂಥದ್ದು ಒಂದು ಪೋಸ್ಟು ಸಿಗುವುದಿಲ್ಲ, ನನಗೆ ಒಂದು ಅಭಿಮಾನಿ ಬಳಗವಿದೆ, ಮಧ್ಯಮ ವರ್ಗದ ಬಳಗವಿದೆ, ಇಂಥ ಮಹಿಳೆಯರು ಮತ್ತೊಬ್ಬರು ನನ್ನ ಬರೋವನ್ನು ಇಷ್ಟಪಡ್ತಾರೆ, ಇಂಥವ್ರು ನನ್ನನ್ನು ಕರೆಸ್ಕೊಳ್ತಾರೆ, ಇಂತಿಂಥ ಸಂಘಟನೆಗಳು ನನ್ನನ್ನು ಕರೆಸ್ಕೊಳ್ತವೆ, ನನಗೆ ಆ ಸ್ಥಾನ ಸಿಗೋದಿಲ್ಲ, ಆದ್ದರಿಂದ ನಾನು ಏನು ಮಾತಾಡದೇ ಇರ್ತೀನಿ ಅಂತ ಭಾಳ ಹುಷಾರಾಗಿಬಿಡೋದು. ಜೊತೆಗೆ ಇನ್ನೇನೇನೋ 108 ಲೆಕ್ಕಾಚಾರಗಳಿರ್ತವೆ. ಅಂದರೆ ಅವರಿಗೆ ಯಾರೋ ವಿದೇಶದವರು ಗುರುತಿಸಬೇಕು, ವಿದೇಶಿ ವಿಮರ್ಶಕರು ಗುರುತಿಸಬೇಕು, ತಮ್ಮ ಪುಸ್ತಕ ಇಂಗ್ಲೀಷ್ಗೆ ಅನುವಾದ ಆಗಬೇಕು, ಇನ್ನೆಲ್ಲೋ ಆಗಬೇಕು, ಮತ್ತೊಂದು ಆಗಬೇಕು, ಈ ಥರದ್ದು ಒಂದು ವಲಯ ಇರ್ತದೆ. ಈ ಹಲವು ಕಾರಣಗಳಿದ್ದಾವೆ. ಸೊ ಇದರಲ್ಲಿ ನಿಜವಾಗಲೂ ಒಂದಷ್ಟು ಮಟ್ಟಿಗೆ ಗೌರವಿಸಬಹುದಾದಂತಹ ಕಾರಣ ಅಂದರೆ ಮೊದಲನೇದು ಅಂದರೆ ನಾನು ಪ್ರತಿದಿನ ಮಾಡಲಿಕ್ಕಾಗಲ್ಲ. ನಾನು ಒಪ್ತೀನಿ ಅದನ್ನು. ಪ್ರತಿದಿನ ಮಾಡಬೇಡಪ್ಪ, ಒಂದು ಸಲ ಮಾಡು, 2 ಸಲ ಮಾಡು. ನಾನು ಹೆಸರುಗಳು ಹೇಳೋದಿಲ್ಲ. ನಾನು ತುಂಬ ಇಷ್ಟಪಡುವ ಲೇಖಕರು ಲೇಖಕಿಯರಿದ್ದಾರೆ, ಕನ್ನಡದಲ್ಲೂ ಇದ್ದಾರೆ. ಅವರಿಗೆ ನಾನು ಕೇಳಿಕೊಂಡಿದ್ದೇನೆ, ಉತ್ತರವೇ ಕೊಡೋದಿಲ್ಲ. ನೀವು ಒಂದು ಮಾತಾಡಿ, ನನಗೆ ಹೆಸರು ಹೇಳಲ್ಲ, ಯಾಕೆಂದರೆ ಅವ್ರಿಗೆ ಅವಮಾನಿಸಿದಂಗೆ ಆಗತ್ತೆ, ಅದನ್ನು ಹೇಳೋದಿಲ್ಲ. ಅದನ್ನು ಬಹಳ ಒಳ್ಳೆ ಕವಿಗಳು ಅಥವಾ ಲೇಖಕರವರು ಒಂದು ಮಾತು ಹೇಳಿ. ಈಗ ನಮ್ಮ ಹಾಗೆ ನೀವು ಪ್ರತಿದಿನ ಅಥವಾ ಪ್ರತಿ ವಾರ ಏನೂ ಬರೆಯಬೇಡಿ, ಆಯಿತಾ? ಇಲ್ಲ, ಉತ್ತರವೇ ಇಲ್ಲ. ಅದಕ್ಕೆ ಒಂದು ಉದಾಹರಣೆ ಕೊಡ್ತೇನೆ. ಮತ್ತು ಈಗ ನಾನು ಯಾರನ್ನು ಕುರಿತು ಹೇಳಲಿಕ್ಕಿದ್ದೇನೋ ಅವರು ಯಾವ ಯೂನಿವರ್ಸಿಟಿಯೂ ಇಲ್ಲ, ಯಾವ ಇದರೂ ಎಲ್ಲೂ ಇಲ್ಲ, ನನಗಿಂತ ಸಾಕಷ್ಟು ವಯಸ್ಸಾದವರು ಮತ್ತು ಯಾವತ್ತೂ ಎಲ್ಲೂ ಉದ್ಯೋಗದಲ್ಲಿ ಇದ್ದವರಲ್ಲ. ದೊಡ್ಡ ವಿದ್ವಾಂಸರು, ಸಂಸ್ಕೃತದ ವಿದ್ವಾಂಸರು, ಭಾಳ ಸೂಕ್ಷ್ಮಜ್ಞರು, ಪುರಾಣ ಮತ್ತೊಂದರ ಬಗ್ಗೆ ಬಹಳ ಹೃದಯಂಗಮವಾಗಿ ಅವರು ಪ್ರವಚನಗಳನ್ನು ಕೊಡುವಂಥವರು. ಈಗ ಒಂದು 10 ದಿನದ ಹಿಂದೆ ಅದಮಾರು ಮಠದ ಹಿರಿಯ ಶ್ರೀಗಳು ಮಾತನಾಡಿದ ಒಂದು ವಿಡಿಯೋ ನನಗೊಬ್ಬರು ಕಳಿಸಿದರು. ಆ ಅದಮಾರು ಮಠದ ಹಿರಿಯ ಶ್ರೀಗಳು ಕೃಷ್ಣ ಅಂದರೆ ಅವತಾರ ಎತ್ತಿ ಹಿಂದೆ ಬಂದಿದ್ದ, ಈಗ ನೋಡಿ 3ನೇ ಸಲ ಬಂದು ಎಂಥದ್ದು CAA NRC ತಂದ, ಈ ಥರದ್ದೇನೋ ಮಾತು. ಆಮೇಲೆ ಇನ್ನೊಂದೇನೋ ಮಾಡಿದ, 370ನೇ ಕಾಶ್ಮೀರದ ಇದಿತ್ತಲ್ಲ ಅವರಿಗೆ ಒಂದು ರಾಜ್ಯದ ಒಂದು ಪಟ್ಟವನ್ನು ಕೊಡುವಂಥದ್ದು, ಅದನ್ನು ರದ್ದು ಮಾಡಿದ. ಇನ್ನು ಅವನು 4ನೇ ಸಲ ಬಂದು ಅವನು ಈ ನಾಗರಿಕ ಸಂಹಿತೆ, ಸಮಾನ ನಾಗರಿಕ ಸಂಹಿತೆಯನ್ನು ತರಲಿ, ಅವನು ಇಳಿದು ಬರಲಿ. ಈಗ 2 ಸಲ ಬಂದಿದ್ದಾನೆ, ಈಗಾಗಲೇ ನಮ್ಮ ನಡುವೆ ಇದ್ದಾನಂತೆ ಅವನು. ಇನ್ನು ಮುಂದೆ ಮತ್ತೊಮ್ಮೆ ಬರಲಿ, ಇನ್ನೊಂದೇನೋ ಮಾಡಲಿ, 29ರಲ್ಲಿ ಬರಲಿ, ಅವನು ಮತ್ತೊಮ್ಮೆ ಬರಲಿ, ಇನ್ನು ಹೀಗೆ ಏನೇನೋ ಮಾಡಲಿ ಅಂತ ಎಲ್ಲ ಏನೇನೋ ಅದು ಎಷ್ಟು ಅಘನವಾದದ್ದು, ಎಷ್ಟು ಕೀಳಾದ ಒಂದು ಮಾತುಕತೆ ಅಂತ ಭಾಳ ಹಿಂಸೆ ಆಗ್ತದೆ ನೋಡಿದಾಗ. ನಾನು ಆವಾಗ ಈ ಹಿರಿಯರಿಗೆ ನಾನು ಒಂದು ವಾಟ್ಸಪ್ನಲ್ಲಿ ಒಂದು ಸಂದೇಶ ಕಳಿಸಿದೆ, ವಿಡಿಯೋ ಕಳಿಸಿ, ದಯವಿಟ್ಟು ನೀವೊಂದು ಮಾತಾಡಿ, ಇದು ತುಂಬ ತಪ್ಪು ಇದು ಅನ್ನೋದನ್ನು ನೀವು ಸ್ವಲ್ಪ ದಯವಿಟ್ಟು ಒಳ್ಳೆ ಮಾತಿನಲ್ಲಿ ತಿದ್ದಿ ಅವರಿಗೆ ಅಂತ ಕೇಳಿಸ್ದೆ. ಅವ್ರನ್ನ ತಿದ್ದಲಿಕ್ಕಾಗೋದಿಲ್ಲ ನನಗೆ ಗೊತ್ತು, ಆದರೆ ಇವರು ಒಂದು ಮಾತು ಆಡಲಿ. ಅವರು ಮಾತಾಡುವುದರಿಂದ ಏನಾಗ್ತದೆ ಅಂದರೆ ನಮ್ಮಂಥವ್ರಿಗೆ, ನಿಮ್ಮಂಥವ್ರಿಗೆ, ಯುವಕರಿಗೆ ಇಂಥವ್ರು ಈ ಮಾತನ್ನು ಆಡಿದಾರಲ್ಲಪ್ಪ ಅಂತ ಒಂದು ಸಮಾಧಾನ ಆಗ್ತದೆ. 10 ಜನರು ಹೌದಲ್ವಾ, ಇಂಥ ದೊಡ್ಡವರು, ನಾವು ಗೌರವಿಸುವಂಥವ್ರು ಅವರನ್ನು ಎದುರಿಸಿದ್ರಲ್ಲ ಅಂತ ಅನಿಸುತ್ತೆ. ಅಂದರೆ ಇವತ್ತಿನವರೆಗೂ ನನಗೆ ಒಂದೇ ಒಂದು ಮಾತು ಬಂದಿಲ್ಲ. ನನಗೆ ಭಾಳ ಬೇಜಾರಾಯಿತು. ಅವರು ನನಗೆ ಫೋನ್ ಮಾಡಿಯೋ ಮೆಸೇಜಲ್ಲಿ ಇನ್ನೂ ಸ್ವಲ್ಪ ಕಷ್ಟ ಆಗ್ತಾಯಿದೆ ನನಗೆ, ಸ್ವಲ್ಪ ನನ್ನ ಪರಿಸ್ಥಿತಿ ಅರ್ಥ ಮಾಡಿಕೊಳ್ಳಿ ಅಂತ ಹೇಳಿದರೆ, ಅಷ್ಟಾದರೂ ಮಾಡಿದ್ದಿದ್ರೆ ನನಗೆ ಸ್ವಲ್ಪ ಸಮಾಧಾನ ಆಗ್ತಿತ್ತು. ಭಾಳ ಏನು ಸಮಾಧಾನ ಆಗ್ತಿರ್ಲಿಲ್ಲ, ಯಾಕೆಂದರೆ ಅವರಿಗೆ ಯಾವ ರೀತಿಯ ರಿಸ್ಕು ಇಲ್ಲ. ಯಾಕೆ ಮಾಡಲಿಲ್ಲ ಅವರು ಅನ್ನೋದು ನನ್ನ ಈಗಲೂ ಬಾಧಿಸುತ್ತೆ. ಮತ್ತು ನಾನು ಬೇರೆ ಏನೂ ಕೇಳಲಿಲ್ಲ, ನೀವು ಮೋದಿ ಸರ್ಕಾರವನ್ನು ವಿರೋಧಿಸಿ ಇನ್ನೊಬ್ಬರನ್ನು ವಿರೋಧಿಸಿ ಅಲ್ಲ. ನಾನು ಹೇಳ್ತಿರೋದು, ನೀವು ಯಾವ ಬಗೆಯ ಒಂದು ತತ್ವವನ್ನು ನಂಬಿದ್ದೀರೋ, ಅಂದರೆ ಯಾವ ಈ ತ್ರಿಮತಗಳಲ್ಲಿ ಯಾವುದನ್ನು ನೀವು ನೆಚ್ಚಿಕೊಂಡಿದ್ದೀರೋ ಅಥವಾ ಯಾವುದನ್ನ ಬಗ್ಗೆ ನಿಮಗೊಂದು ಆದರವಾದ ಭಾವನೆ ಇದೆಯೋ ಅದರ ಪರವಾಗಿ ಆದರೂ ಹೇಳಿ. ಇದು ಅಲ್ಲ ನನ್ನ ಮತ ಹೇಳುವಂಥದ್ದು, ಇದಲ್ಲ ಅನ್ನೋ ಒಂದು ಮಾತು ಹೇಳಿ. ಇಷ್ಟು ದೊಡ್ಡವರು ನೀವು ಹೇಳಲಿಲ್ಲ. ಆಮೇಲೆ ಈಗ ಒಂದು ಕೆಲವು ವಾರಗಳ ಹಿಂದೆ ಬೆಂಗಳೂರಿನಲ್ಲಿ ಒಂದು ಕಾವ್ಯ ಸಮ್ಮಿಲನ, ಅಂತಾರಾಷ್ಟ್ರೀಯ ಕಾವ್ಯ ಸಮ್ಮಿಲನ ಅನ್ನೋದು ನಡೆಯಿತು. ಯಾವ್ಯಾವುದೋ ದೇಶಗಳಿಂದ ಬಂದಿದ್ರಂತೆ. ನಾನು ಹೋಗಲಿಲ್ಲ, ಖಂಡಿತವಾಗ್ಲೂ ಅಂಥದಕ್ಕೆ ನಾವ್ಯಾರೂ ಹೋಗೋದಿಲ್ಲ ಬಿಡಿ. ಆ ಕಾವ್ಯ ಸಮ್ಮಿಲನದ ಉದ್ಘಾಟನೆಯ ಸಮಾರಂಭದಲ್ಲಿ 2 ಮುಖ್ಯ ಅತಿಥಿಗಳು. ಆ ಪೈಕಿ ಒಬ್ಬ ಮುಖ್ಯ ಅತಿಥಿ ಯಾರು ಅಂದರೆ ಇಸ್ರೇಲ್ನಿಂದ ಬಂದ ಒಬ್ಬ ಕವಯಿತ್ರಿ. ಆ ಕವಯಿತ್ರಿ ಇಸ್ರೇಲ್ನ ಸರ್ಕಾರಕ್ಕೆ ಭಾಳ ಹತ್ತಿರವಿರುವವಳು.
ಆಕೆಯನ್ನು ಈ ಕಾವ್ಯ ಸಮ್ಮಿಲನಕ್ಕೆ ಸ್ಪಾನ್ಸರ್ ಮಾಡಿ ಕಳಿಸಿದ್ದು ಇಸ್ರೇಲ್ನ ಸರ್ಕಾರ, ಎಂಬಸಿ. ಆಕೆಯಲ್ಲಿ ಸಾಕಷ್ಟು ದೊಡ್ಡ ಹುದ್ದೆಗಳಲ್ಲಿದ್ದ ಜನ. ಆಕೆ ಹೆಸರೇ ಕೇಳಿಲ್ಲ ಬಿಡಿ ನಾವು, ಆಯಿತಾ. ಈಗ ಮತ್ತೆ ಈ ಕಾವ್ಯ ಸಮ್ಮೇಳನ ನಡೆಸ್ತಿರೋರು ಕನ್ನಡ ಕಾವ್ಯಕ್ಕೆ ಹೊಸ ಮುಖವನ್ನು ಕೊಟ್ಟಂಥ, ತಳ ಸಮುದಾಯಗಳ ಕಾವ್ಯಗಳಿಗೆ, ಪುರಾಣಗಳಿಗೆ ದನಿಯನ್ನು ಕೊಟ್ಟಂಥ ದೊಡ್ಡ ಜನ. ಒಳ್ಳೆ ಕವಿ, ಹೌದು, ಒಂದು ಕಾಲದಲ್ಲಿ ಬಹಳ ಒಳ್ಳೆ ಕವಿತೆಗಳನ್ನು ಬರೆದಿದ್ದಾರೆ. ಮತ್ತು ಇನ್ನೂ ಯಾರ್ಯಾರೋ ಇದ್ದರು. ನೀವು ಸ್ವಲ್ಪ ಕೆದಕಿ ನೋಡಿಕೊಂಡ್ರೆ ಇಷ್ಟು ಕೊಡ್ತೀನಿ ನಾನು, ಯಾಕೆಂದರೆ ನನಗೆ ಹೆಸರುಗಳನ್ನು ಹೇಳೋದಕ್ಕೆ ಸ್ವಲ್ಪ ಮುಜುಗರ ಆಗ್ತದೆ ಇವತ್ತಿಗೂ. ಯಾಕೆಂದರೆ ಯಾರನ್ನೂ ಕೂಡ ಹೆಸರು ಹೇಳಿ ಮಾಡಬಾರ್ದು. ಕೆಲವರ ಹೆಸರುಗಳು ಹೇಳ್ತೀನಿ ನಾನು, ಅವರು ಯಾರಿಗೂ ಗೊತ್ತಿಲ್ವಾ. ನೀವು ಅಂತಾರಾಷ್ಟ್ರೀಯ ಕವಿ ಸಮ್ಮೇಳನವೇ ಮಾಡ್ಕೊಳ್ಳಿಯಪ್ಪ, ಮಾಡಿ. ಆದರೆ ಯಾರನ್ನು ಕರೀತಿದ್ದೀರಿ, ಅವರು ಯಾವತ್ತೂ ಬಾಯ್ಕಾಟ್, ಡಿಸ್ಇನ್ವೆಸ್ಟ್, ಸ್ಯಾಂಕ್ಷನ್ ಅನ್ನೋ ಮಾತನ್ನು ಕೇಳಿಲ್ವಾ? ಇವರೆಲ್ಲ ಇಷ್ಟು ಬುದ್ಧಿವಂತರು, ದೊಡ್ಡ ದೊಡ್ಡ ವಿಶ್ವವಿದ್ಯಾಲಯಗಳಲ್ಲಿರೋರು, ದೇಶಕೋಶ ಸುತ್ತಿದವರು, ಅಗಾಧವಾದ ಪಾಂಡಿತ್ಯ ಇರೋರು, ಗೊತ್ತಿಲ್ವಾ ಅವರಿಗೆ? ಇದನ್ನು ನಾನು ಭಂಡತನದ ನಿರ್ಲಕ್ಷ್ಯ ಅಂತ ಕರೀತೇನೆ ಇದನ್ನು. ಮತ್ತು ಇನ್ನು ಲೆಕ್ಕಾಚಾರದಿಂದ ಯಾವುದೋ ಪೊಸಿಷನ್ನು, ಪೋಸ್ಟು, ಇನ್ನೊಂದು ಮಾಡೋರದ್ದು ಬೇರೆಯೇ ಸುದ್ದಿ ಇರ್ತದೆ. ಇಷ್ಟು ಯಾಕೆ ಹೇಳ್ತಿದ್ದೀನಿ ಅಂದರೆ, ಬಹುತೇಕ ಕನ್ನಡ ಸಾಹಿತಿಗಳು ನಾವು ಕೋಮುವಾದಿಗಳು ಅಂತೀವಲ್ಲ, ಕೋಮುವಾದಿಗಳಲ್ಲ. ಈ ಕವಿ ಸಮ್ಮಿಲನ ನಡೆಸಿದವರು ಕೂಡ ಕೋಮುವಾದಿಗಳಲ್ಲ, ಅಷ್ಟು ನನಗೆ ಗೊತ್ತಿದೆ, ಅಷ್ಟು ನನಗೆ ಗೊತ್ತಿದೆ. ಆದರೆ ಈ ಬಗೆಯ ಒಂದು ಹಿಂಜರಿಕೆ ಮತ್ತು ನಿರ್ಲಕ್ಷ್ಯ ಇರ್ತದೆ. ಅಲ್ಲಿ ಅವರು ತಮ್ಮ ಕರ್ತವ್ಯ ಮಾಡದೇ ಇದ್ದಾರೆ, ತಮ್ಮ ಕರ್ತವ್ಯ ಮಾಡುವುದರಲ್ಲಿ ಹೀನಾಯವಾಗಿ ಸೋಲ್ತಿದ್ದಾರೆ ಮತ್ತು ಬಹಳ ದ್ರೋಹ ಮಾಡ್ತಿದ್ದಾರೆ ತಮ್ಮ ಕೆಲಸಕ್ಕೆ, ತಮ್ಮ ನುಡಿಗೆ, ತಾವು ನಂಬಿದ ನುಡಿಯ ದೇವತೆಗೆ ಅಂತ ನನಗನ್ಸುತ್ತೆ. ಆದರೆ ನೋಡಿ, ಇಲ್ಲಿ ನಾನು ಮತ್ತೊಂದು ಮಗ್ಗಲು ತೆರೀತೀನಿ. ಇದನ್ನು ಹಿಂದೆ ಇದ್ದ ದೊಡ್ಡವರು ಯಾರು? ಕುವೆಂಪು ಆಗಲಿ, ಶಿವರಾಮ ಕಾರಂತರಾಗಲಿ, ಲಂಕೇಶ್ ಆಗಲಿ, ತೇಜಸ್ವಿ ಆಗಲಿ, ಸುಬ್ಬಣ್ಣ ಅವರಾಗಲಿ, ಬೇಂದ್ರೆ ಕೂಡ, ಗೌರೀಶ್ ಕಾಯ್ಕಿಣಿಯವರಾಗಲಿ, ಇಂಥ ವಿಷಯಗಳ ಬಗ್ಗೆ ಮಾತನಾಡೋದಕ್ಕೆ, ಬರೆಯೋದಕ್ಕೆ ಹಿಂಜರಿತಿರಲಿಲ್ಲ. ಅದರಿಂದ ಅವರ ಸೃಜನಶೀಲತೆ ಏನಾದರೂ ಕಮ್ಮಿ ಆಯಿತೋ? ಕಮ್ಮಿ ಅಂತೂ ಆಗಲಿಲ್ಲ. ಹಾಗಾದರೆ ಈಗ ಬಾಯಿ ಬಿಡದೇ ಇದ್ದಾರಲ್ಲ, ಒಂದು ಸಲ, ನೀನು ವರ್ಷಕ್ಕೆ ಒಂದು ಸಲ 2 ಸಲ ಕೊಡು ಸಾಕು, ಮತ್ತೇನು ನನ್ನ ಪ್ರತಿದಿನ ನೀನು ಚಳವಳಿಗಾರ ಆಗಬೇಕು, ಚಳವಳಿಕಾರ್ತಿ ಆಗಬೇಕು ಅಂತ ನನಗೆ ಕೇಳೋದಿಲ್ಲ, ಮಾಡೋದಿಲ್ವಲ್ಲ. ಇದು ಏನನ್ನು ತೋರಿಸತ್ತೆ ಅಂದರೆ, ನನಗೆ ಅವರದ್ದು ಗಹನವಾದ ಆಳ, ಆ ಹಿಂದಿನವರದ್ದು, ಈಗಿನವರದ್ದು ಕಿರಿಯ ಆಳ, ಶಾಲೋ ಅಂತ ಅನಿಸುತ್ತೆ. ಈ ಮಾತನ್ನು ನನಗೆ ತುಂಬ ಸಲ ಅನಿಸಿದೆ, ಇದು ತುಂಬ ಶಾಲೋ ಆಗಿದೆ ಅಂತೇಳಿ. ಬಿಡೇ ಇಲ್ವಲ್ಲ. ಈಗ ಅಂದರೆ ಕುವೆಂಪು ತಲುಪಿದ ಎತ್ತರ, ಕಾರಂತರು ತಲುಪಿದ ಎತ್ತರ, ಕಾರ್ನಾಡರು ತಮ್ಮ ನಾಟಕದಲ್ಲಿ ಮಾಡಿದ್ದು. ಕಾರ್ನಾಡರು ಇಂಥದ್ದು ನಕ್ಸಲ್, ಇಂಥ ರಬ್ಬನ್ ನಕ್ಸಲ್ ಅಂತ ಹಾಕ್ಕೊಂಡು ಒಂದು ಫಲಕ ಹಾಕ್ಕೊಂಡು ಬಂದು ಕೂತರು. ಇವೆಲ್ಲ ಇವರಿಗೆ ಯಾಕೆ ಸಾಧ್ಯವಾಗೋದಿಲ್ಲ? ಈ ಮಾತನ್ನು ಇವರು ಕೇಳಿಕೊಳ್ಳಬೇಕು. ಒಂದು ವೇಳೆ ಅವರು ಈ ವಿಡಿಯೋವನ್ನು ನೋಡಿದರೆ ಅವರನ್ನು ಮುಟ್ಟಲಿ ಅಂತ ನಾನು ಆಶಿಸ್ತೇನೆ. ಈ ಥರ ಗೊಣಗಿದ್ದಿದೆ. ಯಾಕೆ ಅಂದರೆ, ಹಿಂದೆ ನವೀನ್ ಸೂರ್ಯಂಜಿ ಅವರೇ ಸೌಜನ್ಯ ಕೊಲೆ ಪ್ರಕರಣದ ಬಗ್ಗೆ ಈಗ ಸುಮಾರು 1 ವರ್ಷವೇ ಆಯಿತು, ಒಂದು ಸಭೆಯನ್ನು ಏರ್ಪಡಿಸಿದಾಗ ಅಲ್ಲಿ ತುಂಬ ಸಿಟ್ಟಲ್ಲಿ ನಾನು, ಇವರು ಹೇಗಿದ್ದಾರೆ ಅಂತ ಹೇಳಿದ್ರೆ, ಹಂದಿ ದೊಡ್ಡಿಯಲ್ಲಿ ಕೂತು ಹೊರಳಾಡ್ತಿರುವಂಥ ಜನ ಆಗಿದ್ದಾರೆ. T.S. ಎಲಿಯಟ್ನ ಒಂದು ಪದ್ಯ ಇದೆ, ದೋಸ್ ಹೂ ಸಿಟ್ ಇನ್ ದ ಸ್ಟೈ ಆಫ್ ಕಂಟೆಂಟ್ಮೆಂಟ್ ಅಂಥೇಳಿ. ಅಂದರೆ ಸುಖವಾಗಿ ಆ ಕೊಚ್ಚೆಯಲ್ಲಿ ಹೊರಳಾಡ್ತಿದ್ದಾರೆ ಇವರು. ಆ ರೀತಿ ಅನಿಸುತ್ತೆ ನನಗೆ. ಈ ಲೋಲುಪತೆ ಇದೆ, ಈ ಲೋಲುಪತೆಯಿಂದ ಅವರು ಬಿಡಿಸಿಕೊಳ್ಳಬೇಕು. ಇಲ್ಲಿ ಒಂದು ಮಾತು ಹೇಳ್ತೀನಿ. ಸ್ಯಾಮ್ಯುಯಲ್ ಬೆಕೆಟ್ ಅಂಥೇಳಿ ಕೆಲವರು ಕೇಳಿರ್ತೀರಿ ಹೆಸರನ್ನು. ಸ್ಯಾಮ್ಯುಯಲ್ ಬೆಕೆಟ್ ಬಹಳ ದೊಡ್ಡ ನಾಟಕಕಾರ. ಅವನ ಜೀವನ ದೃಷ್ಟಿ, ನಾನು ಅದನ್ನು ಅದು ನಿರಾಶಾವಾದಿ ಜೀವನ ದೃಷ್ಟಿ ಅಂತ ಹೇಳೋದಿಲ್ಲ. ಅವನದ್ದು ಬಹಳ ದೊಡ್ಡ ಅರ್ಥದಲ್ಲಿ ತಾತ್ವಿಕವಾಗಿ ಜೀವನದಲ್ಲಿ ಕಡೆಗೂ ಮುಗಿಯಲಾರದಂಥ, ಅಂತ್ಯವಿಲ್ಲದಂತಹ ದುಃಖವಿದೆ ಅನ್ನೋದನ್ನು ಅವನು ಅಲ್ಲಿಗೆ ನಿಲ್ತಾನೆ. ಅಲ್ಲಿಗೆ ನಿಂತು ಈ ಸತತ ಪ್ರಯತ್ನದಿಂದ ಮನುಷ್ಯ ಅದನ್ನು ಮೀರೋ ಪ್ರಯತ್ನ ಮಾಡ್ತಿರ್ತಾನೆ. ಆದರೆ ಕಡೆಗೂ ಉಳಿಯುವುದು ದುಃಖವಲ್ಲದೆ ಬೇರೆಯಲ್ಲ ಅನ್ನೋ ಥರದ ಒಂದು ಇದು ಅವನಲ್ಲಿ ಕಾಣ್ತದೆ. ಆದರೆ ಮತ್ತು ಅವನು ಯಾವತ್ತೂ ಹೋಗಿ ಬೀದಿಯಲ್ಲಿ ದೊಡ್ಡ ಚಳವಳಿಗಳಲ್ಲಿ ಭಾಗವಹಿಸಲಿಲ್ಲ. ಆದರೆ ಅವನನ್ನು ಕುರಿತ ಜೀವನ ಚರಿತ್ರೆಗಳನ್ನು ಓದಿದರೆ ಗೊತ್ತಾಗ್ತದೆ,
ವರ್ಷಕ್ಕೆ 100 ಪೆಟಿಷನ್ಗಳನ್ನು ಸೈನ್ ಮಾಡ್ತಿದ್ದಂತೆ ಇವನು. 100 ಪೆಟಿಷನ್ ಏನು ಬಂದರೂ ತನ್ನ ಹತ್ತಿರ ಯಾವುದೇ ಥರದ ಸ್ಟೇಟ್ಮೆಂಟ್ ಬಂದರೂ ನೋಡಿ ಅದನ್ನು ಒಪ್ಪಿ ಅದು ಸರಿ ಇದ್ದರೆ ಸೈನ್ ಮಾಡಿ ಕೊಡ್ತಿದ್ದಂತೆ, ಮತ್ತು ಜಾಹೀರು ಮಾಡ್ತಿದ್ದಂತೆ, ನಾನು ಇದನ್ನು ಸೈನ್ ಮಾಡಿದ್ದೇನೆ ಅಂಥೇಳಿ. ಅಂದರೆ ಆ ಥರದ ಒಂದು ನಿಲುವನ್ನಾದರೂ ನಮ್ಮಲ್ಲಿ ಕೆಲವರು ತೆಗೆದುಕೊಳ್ಳುವುದಿಲ್ವಲ್ಲ ಅನ್ನೋದು ನಾನು ಅನೇಕ ಸಲ ಈ ಥರದ ನೀವು ಇವತ್ತಿದೆಯಲ್ಲ change.org ಮತ್ತೊಂದು ಇನ್ನೊಂದು ಈ ಥರದ್ದನ್ನು ಅದು ಸೈನ್ ಕೊಟ್ಟು ಕಳಿಸಿದರೆ ಇಲ್ಲ ಸೈನ್ ಮಾಡಲ್ಲ ಯಾರು. ಮೊನ್ನೆ ಯಾರೋ ಒಬ್ಬರು ಸೈನ್ ಮಾಡಿದರು. ಆನಂತರ ಫ್ರೀಡಮ್ ಪಾರ್ಕಲ್ಲಿ ನಾವು ಸೇರಿದರೆ ಹಲವು ವಿಷಯಗಳಿಗೆ ಒಬ್ಬರು ಬರೋದಿಲ್ಲ. ಯಾಕೆ ಇದು ಅನ್ನೋದು ಪ್ರಶ್ನೆ ನನಗೆ ಅನೇಕ ಸಲ ನನ್ನನ್ನು ಬಾಧಿಸಿದೆ. ಆದ್ದರಿಂದ ಇಲ್ಲಿ ಈ ಸಮಸ್ಯೆ ಇದೆ. ಇಲ್ಲಿ ನಾವು ಇಂಥವ್ರು ಯಾರನ್ನು ಕೂಡ ಆನ್ ಡಿಮಾಂಡ್ ನೀವು ಹೇಳಲೇಬೇಕು ಅಂಥೇಳಿ ನಾವು ಹಾಗೆ ಅವರನ್ನು ಸಾರ್ವಜನಿಕವಾಗಿ ಅವಮಾನಿಸಿ ಹೆಸರು ಹೇಳಿ ನೀನು ಮಾಡಲೇಬೇಕು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆದರೆ ಅವರ ಮನಸ್ಸೇ ಬದಲಾಗುವ ಹಾಗೆ ಆಗಬೇಕು. ನನಗೆ ಅದಕ್ಕೆ ಒಂದು ಸಲಹೆ ಇದೆ. ಏನು ಅಂದರೆ ನಾವು ಇವರನ್ನು ದೂರ್ತಾ ಇವರೇನೂ ಯಾರೂ ಮಾತಾಡೋದಿಲ್ಲ, ಏನೂ ಮಾಡೋದಿಲ್ಲ ಅಂತ ಹೇಳ್ತೀವಲ್ಲ. ಈಗ ನಮ್ಮಂಥವ್ರು ಅಂದರೆ ಕಾಟಿಪಳ್ಳ ಅವರು, ನೀವು ಮತ್ತೊಬ್ಬರು, ನಾವು ಈ ಥರದವರೆಲ್ಲರೂ ಹೋಗಿ, ನಾನು ಬೇಕಾದ್ರೆ ಪಟ್ಟಿ ಕೊಡ್ತೀನಿ, ಹೋಗಿ ಅವರ ಹತ್ರ ನೋಡಿ ನೀವು ದಯವಿಟ್ಟು ಇಂಥದ್ದೊಂದು ಸ್ಥಿತಿಯಲ್ಲಿದೆ ನಮ್ಮ ದೇಶ ಲೋಕ, ದಯವಿಟ್ಟು ಒಂದು ಹೇಳಿಕೆ ಕೊಡಿ, ಒಂದು ಸೈನ್ ಮಾಡಿ, ಆಗಲಾದರೂ ಏನಾದರೂ ಕೆಲಸ ಮಾಡೋದು ನಂಗೆ ಗೊತ್ತಿಲ್ಲ, ಆದರೆ ಒಳ್ಳೆಯದಲ್ಲ ಅಂದರೆ ನಾವೇ ವಿನಯವಂತರಾಗಿ ಹೋಗಿ ದಯವಿಟ್ಟು ಮಾಡಿ ಇದನ್ನು ಅಂತ ಕೇಳಿದರೆ ಮಾಡಬಹುದೋ ಏನೋ. ಯಾಕೆಂದರೆ ಒಂದು ಇತಿಹಾಸದ ಸಂಚಲನೆ ಆಗಬೇಕಾದಾಗ ನಾವು ಒಂದಷ್ಟು ಬಗ್ಗೋಣ, ಆಯಿತು ಮಾಡಿ, ದಯವಿಟ್ಟು ಮಾಡಿ ಅಂತ ಒಲಿಸಿಕೊಳ್ಳೋಣ ಅಂತಂತಿದ್ವಿ. ಯಾಕೆಂದರೆ ಅವರಲ್ಲಿ ಸುಮಾರು ಜನ ಕೆಟ್ಟವರೇನೂ ಅಲ್ಲ, ಕೋಮುವಾದಿಗಳಲ್ಲ, ಆದರೆ ಈ ರೀತಿಯ ಹಲವು ಬಿಡೆಗಳು, ಸಂಕುಚಿತತೆಗಳು ಅವರಲ್ಲಿ ಇರ್ತವೆ. ಆ ಸಂಕುಚಿತತೆಯನ್ನು ಹೋಗಲಾಡಿಸುವುದು ಯಾರು ಅಂದರೆ ನಾವು ಪ್ರಯತ್ನ ಮಾಡಬೇಕು ಅಂತ ಅನ್ಸುತ್ತೆ ನನಗೆ. ಅವರು ತಾವಾಗಿ ಮಾಡೋದಿಲ್ಲ ಅದನ್ನು. ಇನ್ನೂ ಆಯಿತು, ಮುಗಿಸ್ತೇನೆ. ಆಗದೆ ಉಳಿದ ಕೆಲಸ ನೋಡಿ, ಈಗ ಎಷ್ಟು ವರ್ಷ ಆಯಿತು? ಹತ್ತಿರ 80 ವರ್ಷ ಆಗ್ತಾ ಬಂದಿದೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು. ನಾನೂ ಸೇರಿದಂತೆ, ನಾನು ಒಂದು ವಯಸ್ಸಿಗೆ ಬರೋವರೆಗೂ ನಾವೆಲ್ಲರೂ ಕೂಡ ಮೊದಲಿಂದಲೂ ಕೂಡ ಅಂದರೆ ತುಂಬ ಸಣ್ಣವರಾಗಿದ್ದಾಗಿಂದಲೂ ಕೂಡ ನಾವು ಯಾವುದನ್ನು ಇವತ್ತು ಸೆಕ್ಯುಲರ್ ಅಂತ ಕರಿತೀವಿ ಅದು ಸೆಕ್ಯುಲರೇ. ನಮಗೆ ಕಣ್ಣ ಮುಂದೆ ಇದ್ದದ್ದು ಯಾವಾಗಲೂ ಗಾಂಧಿ ನೆಹರು ಇವರೇ. ಒಂದು ವಯಸ್ಸಿಗೆ ಬಂದ ಮೇಲೆ ನಾನು ಕಮ್ಯುನಿಸ್ಟ್ ಪಾರ್ಟಿಗೂ ಸೇರಿದ ಮೇಲೆ 16 ವರ್ಷ ಅದರ ಕಾರ್ಡ್ ಹೋಲ್ಡರ್ ಆದಮೇಲೆ ಮತ್ತೆ ಎಲ್ಲ ಸಮುದಾಯ ಮತ್ತೊಂದು ಎಲ್ಲ ಓಡಾಡಿದ ಮೇಲೂ ಸೆಕ್ಯುಲರಿಸಮ್ ಬೇಕು, ಈ ದ್ವೇಷ ತಪ್ಪಬೇಕು, ಇತ್ಯಾದಿ ಯಾವ ಜಾತಿ ಮತ ಧರ್ಮ ಯಾವುದು ಕೂಡ ಇದರ ಅಂಟಿಕೊಂಡಿರಬಾರ್ದು ಅನ್ನೋದು ಇದ್ದದ್ದೇ. ಆದರೆ ನನಗೆ ಕಳೆದ ಒಂದು 20 ವರ್ಷದ ಹಿಂದಿನವರೆಗೆ ಇಸ್ಲಾಮ ಧರ್ಮ ಅನ್ನೋದರಲ್ಲಿ ಏನೇನಿದೆ, ಅದರ ನುಡಿಗಟ್ಟೇನು, ಅದರ ಕ್ರಿಯಾವಿಧಿಗಳೇನು, ಅದರ ಹಿಂದಿನ ಇತಿಹಾಸ ಏನು ಅನ್ನೋದು. ನಾನು ಇಂಗ್ಲೀಷ್ ಸಾಹಿತ್ಯದ ವಿದ್ಯಾರ್ಥಿ ಆದ್ದರಿಂದ ಕ್ರಿಶ್ಚಿಯನ್ ಧರ್ಮದ ಬಗ್ಗೆ ಒಂದಷ್ಟು, ಯಾಕೆಂದರೆ ಕಾವ್ಯ ಸಾಹಿತ್ಯ ಓದ್ತಿದ್ವಿ ಅದನ್ನು ಗೊತ್ತಾಗ್ತಿತ್ತು. ಇಸ್ಲಾಂ ಧರ್ಮದ ಬಗ್ಗೆ ನನಗೆ ಗೊತ್ತಿರಲಿಲ್ಲ. ನಮ್ಮಲ್ಲಿ ತುಂಬ ಜನರಿಗೂ ಕೂಡ ಅಂದರೆ ತುಂಬ ಒಳ್ಳೆಯ ಮನಸ್ಸಿನವರು ಮತ್ತು ಸಂಘ ಪರಿವಾರ ವಿರುದ್ಧ ನಾವು ಅವಡುಗಚ್ಚಿ ಹೋರಾಡುವಂಥವರಿಗೂ ಕೂಡ ಒಂದು ಹಿಜಾಬ್ಗೂ, ನಕಾಬ್ಗೂ, ಬುರ್ಖಾಗೂ ಮತ್ತೊಂದಕ್ಕೂ ಇನ್ನೊಂದು ಆ್ಯಕ್ಚುಲಿ ಹಲವು ಬಗೆಯ ಡ್ರೆಸ್ಗಳಿದ್ದಾವೆ ಹೆಣ್ಣು ಮಕ್ಕಳಿಗೆ. ನಾನು ಇದನ್ನು ಕೆದಕ್ಲಿಕ್ಕೆ ಶುರು ಮಾಡ್ಕೊಂಡಿದ್ದು ಯಾವಾಗ ಅಂತ ಹೇಳಿದರೆ, ಹಿಜಾಬ್ನ ಗಲಾಟೆ ಆಯ್ತಲ್ಲ ಕೆಲವು ವರ್ಷಗಳ ಹಿಂದೆ, ಆಗ ನನಗೆ ಇದರ ವ್ಯತ್ಯಾಸ ಏನು ಅಂತ ತಿಳ್ಕೊಳ್ಳೋಕೆ ಶುರು ಮಾಡಿದೆ. ಅಂದರೆ ನಮ್ಮ ನಡುವೆ ಇರುವವರು, ನಮ್ಮ ಜನ, ಈಗ ಅವರ ಡ್ರೆಸ್, ಈಗ ನೋಡಿ ನನಗೆ ಬೋಳ್ಳಾರು, ದೊಡ್ಡ ಬೋಳ್ವಾರು ಅಂದರೆ ದೊಡ್ಡ ಬೋಳ್ವಾರು ಅಂದರೆ ಎಂ ಕೆ ಬೋಳ್ವಾರು ಒಂದು ಸಲ ಹೇಳಿದರು, ನೋಡು ನಾವು ಮುಸಲ್ಮಾನರಿಗೆ ಹಿಂದೂಗಳದ್ದು ಹಬ್ಬ ಹರಿದಿನ ಅದರ ಹಿಂದಿನ ಕಥೆ, ನಿಮ್ಮ ರೀತಿ ರಿವಾಜೆಲ್ಲ ನಮ್ಗೆ ಗೊತ್ತಿರುತ್ತೆ, ಯಾಕಂದರೆ ನೀವು ಮೆಜಾರಿಟಿ ನಮ್ಗೆ ಗೊತ್ತಾಗ್ತಿರ್ತದೆ, ಆ ಮಧ್ಯದಲ್ಲಿ ಇದ್ದೀವಲ್ಲ ನಮ್ಗೆ ಗೊತ್ತಾಗ್ತಿರ್ತದೆ. ಹಿಂದೂಗಳಿಗೆ ಕುತೂಹಲವೇ ಇಲ್ವಲ್ಲ. ಅಂದರೆ ಯಾವ್ಯಾವ ರೀತಿಯ ಸುರಗಳನ್ನು ಹೇಳ್ತಾರೆ, ಯಾವ ಮಂತ್ರಗಳನ್ನು ಹೇಳ್ತಾರೆ, ಯಾವ ರಿಚುವಲ್ಗಳಿದೆ, ಇಲ್ಲೇನು ಮಾಡ್ತಾರೆ, ಲೇವಡಿ ಮಾಡ್ಕೊಂಡು ಓಡಾಡ್ಲಿಕ್ಕೆ ಸರಿ, ಮತ್ತು ಅಥವಾ ಅವರು ಬೇರೆ ಅಷ್ಟೇ, ಇನ್ನು ನಿರ್ಲಕ್ಷ್ಯ ಅದು. ಹೀಗೆ ಒಂದು ನಿರ್ಲಕ್ಷ್ಯ ಅನ್ನೋದಿದೆಯಲ್ಲ, ಸಂಪೂರ್ಣ ಇಗ್ನೋರೆನ್ಸ್ ಅನ್ನೋಂಥದ್ದು, ಅಜ್ಞಾನ ಅನ್ನೋಂಥದ್ದು ಅದು ಹೋಗಬೇಕು. ಹಾಗೆ ಅದು ಇದರ ಬಗ್ಗೆ ಕೂಡ, ಯಾವುದು ಕ್ರಿಶ್ಚಿಯನ್ ಧರ್ಮದ ಬಗ್ಗೆ ಕೂಡ, ಬೌದ್ಧ ಧರ್ಮದ ಬಗ್ಗೆ ಕೂಡ, ಸಿಖ್ ಧರ್ಮದ ಬಗ್ಗೆ ಕೂಡ ನಮಗೆ ಯಾರಿಗೂ ಚಿಕ್ಕನ್ನೆಲ್ಲ ಅದನ್ನು ಯಾವ್ದನ್ನೂ ಕಲಿಸ್ಲಿಲ್ಲ. ನನಗೆ ಆ್ಯಕ್ಚುಲಿ ಭಾಳ ಏನಿಸುತ್ತೆ ಅಂದರೆ, ನಾವು ಎಷ್ಟೇ ನೀವು ಲೆಫ್ಟು ರ್ಯಾಡಿಕಲ್ಲು ಏನೇ ಆಗಿರಲಿ, ನಿಜವಾಗ್ಲೂ ಈ ದೇಶಕ್ಕೆ ಬೇಕಾಗಿರೋದು ಒಳ್ಳೆಯ ರೀತಿಯ ಧಾರ್ಮಿಕ ಶಿಕ್ಷಣ. ಅಂದರೆ ಹೈಸ್ಕೂಲ್ ಮಕ್ಕಳಿಂದ ಹಿಡಿದು ನಾವು ಏನು ಮಾಡಬೇಕು ಅಂದರೆ, ನೋಡಿ ಇಂತಿಂಥ ಧರ್ಮದಲ್ಲಿ ಅದನ್ನು ಎತ್ತಿಡಿಲಿಕ್ಕಲ್ಲ, ತಿಳಿಯಪಡಿಸೋದು. ನೋಡಿ ಇಂತಿಂಥ ಧರ್ಮದಲ್ಲಿ ಇಂತಿಂಥ ಆಚರಣೆಗಳಿರ್ತವೆ, ಈ ಥರದ ನುಡಿಗಟ್ಟಿರುತ್ತೆ, ಇದು ಎಷ್ಟು ಚಂದ ನೋಡಿ, ಇದು ಹೇಗಿದೆ ನೋಡಿ, ಮತ್ತು ನಾವು ಒಟ್ಟಿಗೆ ಸೇರಿ ಆಚರಿಸೋಣ. ಇದು ನಮಗೆ ಯಾರಿಗೂ ಚಿಕ್ಕನ್ನಲ್ಲಿ ಆಗಲಿಲ್ಲ.
ನನಗೆ 40-50 ವಯಸ್ಸಿಗೆ ಬಂದಾಗ ನಾನು ಹೌದಲ್ವ ಹೀಗೆಲ್ಲ ಇರ್ತದೆಯಲ್ಲ ಅಂತ ನೋಡ್ಕೊಳ್ಳೋಕೆ ಶುರು ಮಾಡಿದೆ. ಇದು ಆ್ಯಕ್ಚುಲಿ ಏಲಿನೇಷನ್ ಶುರು ಮಾಡೋದು ಅದು. ಯಾಕಂದರೆ ಅವ್ರದ್ದೇನೋ ಇದೆ, ಅವ್ರದ್ದು ಬೇರೆ, ನಮ್ಮದು ಬೇರೆ. ನಾವು ಅವ್ರ ತಂಟೆಗೆ ಹೋಗೋದು ಬೇಡ. ನನ್ನಲ್ಲಿ ದ್ವೇಷ ಇಲ್ಲ, ಆದರೆ ನನಗೇನೂ ಗೊತ್ತೇ ಇಲ್ಲ. ಆದರೆ ನೀವು ಒಂದೇ ದೇಶದಲ್ಲಿ ಇದ್ದೀರಲ್ಲ, ಒಂದೇ ಸಮಾಜದಲ್ಲಿ ಇದ್ದೀರಲ್ಲ, ಪಕ್ಕದ ಬೀದಿಯಲ್ಲಿ ಇದ್ದೀರಲ್ಲ, ಯಾಕೆ ಗೊತ್ತಿಲ್ಲ ನಿನಗೆ? ಇದು ಕೇವಲ ಈ ನೋಡಿ, ಈ ಬೇರೆ ಮತಧರ್ಮಗಳ ಬಗ್ಗೆ ಮಾತ್ರ ಅಲ್ಲ, ಜಾತಿಗೂ ಕೂಡ. ಕುರುಬರಲ್ಲಿ ಏನಿರುತ್ತೆ, ಗೊಲ್ಲರಲ್ಲಿ ಏನಿರುತ್ತೆ, ಇನ್ನೊಂದು ಜಾತಿಯಲ್ಲಿ ಏನಿರುತ್ತೆ, ಅಂದರೆ ಈ ರೀತಿ ಇದೆಯಲ್ಲ, ಈ ರೀತಿ ಇರೋದಿಲ್ವಲ್ಲ ನಮ್ಮಲ್ಲಿ ಈ ಥರದ ಸಾಂಸ್ಕೃತಿಕವಾಗಿರುವಂಥ ತಿಳುವಳಿಕೆ ಕಮ್ಮಿ. ಆದ್ದರಿಂದ ನೋಡಿ, ಯಾವಾಗಲೂ ದ್ವೇಷ ಹುಟ್ಟೋದು, ಅನುಮಾನ ಹುಟ್ಟೋದು ಅಜ್ಞಾನದಿಂದ. ಜ್ಞಾನವಿದ್ದರೆ ತನ್ನಿಂದ ತಾನೇ ದ್ವೇಷ ಕಮ್ಮಿ ಆಗ್ತಾ ಹೋಗ್ತದೆ, ಸ್ನೇಹ ಬೆಳೀತಾ ಹೋಗ್ತದೆ, ಕಂಫರ್ಟ್ ಲೆವೆಲ್ ಜಾಸ್ತಿ ಆಗ್ತದೆ. ಆದರೆ ಕಾಂಗ್ರೆಸ್ ಸರ್ಕಾರಗಳು ಉದ್ದಕ್ಕೂ ಏನು ಮಾಡಿದ್ದೇವೆ ಅಂದರೆ, ನಿಜವಾಗ್ಲೂ ಇದು ಹೌದು, ಅವರು BJP ಥರ ದ್ವೇಷವನ್ನು ಹರಡಲಿಲ್ಲ, ಆದರೆ ಉದ್ದಕ್ಕೂ ಮುಸಲ್ಮಾನರನ್ನು ವೋಟ್ ಬ್ಯಾಂಕ್ ಥರ ಬಳಸಿಕೊಂಡ್ರು. ಆಮೇಲೆ ಏನು ಮಾಡೋದಂದ್ರೆ, ಅಪ್ಪರ್ ಕ್ಲಾಸ್ನಲ್ಲಿ ನೀವು ಎಂಥದ್ದು ರಂಜಾನ್ ತಿಂಗಳ ದಿನ ಇಫ್ತಾರ್ ಮಾಡಿದರು. ಅವರು ಮನೆಯಲ್ಲಿ ಸೋನಿಯಾ ಗಾಂಧಿ ಕರೆದ್ರು, ನೆಹರು ಕರೆದ್ರು, ಮತ್ತೊಬ್ಬರು ಕೂಡ ಇಫ್ತಾರ್ ಮಾಡಿಬಿಟ್ರು. ಶ್ರೀಮಂತರ ಇಫ್ತಾರ್, ಅದೊಂದು ಫೋಟೋ ಬಂದುಬಿಡ್ತದೆ. ಅಷ್ಟು ಸಾಕಾ? ಸೆಹರ್ ಅಂದರೆ ಏನು? ಬೆಳಗ್ಗೆ ಆಗುವಾಗ ಮೊದಲಿಗೆ ತಿನ್ನೋದು. ಆಜಾನ್ ಅಂದರೆ ಏನು? ನನಗೂ ಕೂಡ ಯಾವಾಗಲೂ ತಡವಾಗಿ ಗೊತ್ತಾಯಿತು. ನಾನು ಉದ್ದಕ್ಕೂ, ನನ್ನ ಜೀವನದ ಉದ್ದಕ್ಕೂ ನಿಜವಾಗ್ಲೂ ಸೆಕ್ಯುಲರೇ. ನನ್ನ ಕಸಿನ್ಗಳಿಗೆ, ನನ್ನ ಸ್ನೇಹಿತರಿಗೆ ಯಾರಿಗೂ ಈ ಮಾತನ್ನು ಹೇಳಿದರೆ ಗೊತ್ತಿರೋದಿಲ್ಲ. ಅಂದರೆ ನಾವು ನಿಜವಾಗ್ಲೂ ಒತ್ತಾಯ ಮಾಡಬೇಕಾಗಿರೋದು, ಸಾಂಸ್ಕೃತಿಕ ಶಿಕ್ಷಣ ಅನ್ನುವಂಥದ್ದು, ಧರ್ಮಗಳ ಬಗ್ಗೆ ತಿಳುವಳಿಕೆ, ಆ್ಯಕ್ಟಿವ್ ಆಗಿರುವಂಥ ಅದನ್ನು ನೀವು ಸಿನಿಮಾಗಳು ತೋರಿಸಿ, ಡಾಕ್ಯುಮೆಂಟ್ರಿಗಳು ತೋರಿಸಿ, ಇದನ್ನು ನೋಡಿ ಅಂಥೇಳಿ ಕ್ಲಾಸ್ನಲ್ಲಿ ಚರ್ಚೆ ಮಾಡಿ ಹಾಗೆ ಹತ್ತಿರ ತರಬೇಕು ಅನಿಸುತ್ತೆ. ಇದು ಮಾಡಿದರೆ ತನ್ನಿಂತಾನೇ ಸಾಕಷ್ಟು ಮಟ್ಟಿಗೆ ತಗ್ಗತ್ತೆ. ಅಜ್ಞಾನದಿಂದಾಗಿ ದ್ವೇಷ ಬೆಳೀತಾ ಇದೆ ನನಗನ್ಸುತ್ತೆ. ನಮಸ್ಕಾರ.